ಊರಿನ ಕಂಪು ದುಬೈಯಲ್ಲಿ ಹೇಗಿದೆ ಅಂತ ಇಡೀ ಲೋಕಕ್ಕೆ ಹರಡ್ತಾ ಇರುವಂಥ ಕರಾವಳಿ ಕಸಿನ್ಸ್ ಇವತ್ತು ನಮ್ಮ ಜೊತೆಗಿದ್ದಾರೆ. 3 ಜನ ಕಸಿನ್ಸ್ ಮಧ್ಯೆ ಗಲಾಟೆನೇ ಆಗಲ್ಲ, ಫುಲ್ ಜಾಲಿ. ಗಲಾಟೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರೋದ್ರಿಂದ ಸೆಲೆಬ್ರಿಟಿಗಳನ್ನ ಮೀಟ್ ಆಗೋದು ತುಂಬ ಸುಲಭ, ಯಾಕಂದ್ರೆ ಅವ್ರಿಗೆ ಪಬ್ಲಿಸಿಟಿ ಬೇಕು. ನೆಕ್ಸ್ಟ್ ಕ್ವಶನ್ ತುಂಬ ಇಂಪಾರ್ಟೆಂಟ್. ಫಿಲ್ಟರ್ ಮಾಡಬೇಕಾದ್ರೆ 3 ಜನಕ್ಕೆ ದುಬೈನಲ್ಲಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ದುಬೈಯಲ್ಲಿ ಇವನ್ ಯಾಕೆ ಆಲೋಚನೆ ಮಾಡಿ? ಸೊ ಪ್ರಪೋಸ್ ಮಾಡೋಲೆಲ್ಲ ಬೇಗ ಹಾಕಿ, ಕಮೆಂಟ್ ಅಲ್ಲಿ ಹಾಕಿ, ವೇಕೆನ್ಸಿ ಖಾಲಿ. ನಮಸ್ತೆ ವೀಕ್ಷಕರೇ, ಯೂಟ್ಯೂಬ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣ ಉಡುಪ. ಇವತ್ತು ನಮ್ಮ ಜೊತೆಗಿರುವಂಥ ಅತಿಥಿಗಳು ಯಾರು ಅಂತ ಏನಾದರೂ ಕೇಳಿದರೆ, ಇವರು ಯೂಟ್ಯೂಬಲ್ಲಿ ಸದ್ಯಕ್ಕೆ ಸೌಂಡ್ ಮಾಡ್ತಿರುವಂತಹ ಕರಾವಳಿಯ ಹುಡುಗರು. ಕರಾವಳಿ ಕಸಿನ್ಸ್ ಅನ್ನೋ ಹೆಸರಲ್ಲಿ ಊರಿನ ಕಂಪು ದುಬೈಯಲ್ಲಿ ಹೇಗಿದೆ ಅಂತ ಇಡೀ ಲೋಕಕ್ಕೆ ಹರಡ್ತಾ ಇರುವಂಥ ಕರಾವಳಿ ಕಸಿನ್ಸ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ದಿವ್ಯೇಶ್ ಅವರೇ ಹಾಗೂ ಶಿರೀಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜವಾಗಿ ಕರಾವಳಿ ಕಸಿನ್ಸ್ ಅಂದರೆ 3 ಜನ ಇದ್ದಾರೆ. ಇವ್ರ ಜೊತೆಗೆ ಅನುರಾಗ್ ಅವರನ್ನಂತ ಇನ್ನೊಬ್ರು ಇದ್ದಾರೆ. ಬಟ್ ಇವತ್ತು ಅವರು ಕಾರಣಾಂತರಗಳಿಂದ ಇಲ್ಲಾಂದ್ರೆ 3 ಜನ ಕೂಡ ಜೊತೆಗೆ ಕೂತ್ಕೊಳ್ಬೋದಿತ್ತು. ಸೊ ಫಸ್ಟ್ ಆಫ್ ಆಲ್ ಬೇರೆ ಎಲ್ಲ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ, ಕರಾವಳಿ ಕಸಿನ್ಸ್ ಅನ್ನೋ ಹೆಸರೇ ತುಂಬ ಕ್ಯಾಚಿ ಆಗಿದೆ. ನೀವು ಫಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರಿ ಆಲ್ಮೋಸ್ಟ್ ತಿಂಗಳಗಟ್ಟಲೆ ವಾರಗಟ್ಟಲೆ ಆಗಿತ್ತು ಇದನ್ನ ಫೈನಲೈಸ್ ಮಾಡೋದಕ್ಕೆ. ಸೊ ಹಾಗಾಗಿ ಇದನ್ನ ಹೇಗೆ ಫೈನಲೈಸ್ ಮಾಡಿದ್ರಿ, ಮತ್ತೆ ಇದ್ರ ಜೊತೆಗಿದ್ದಂತ ಉಳಿದ ಆಪ್ಷನ್ಗಳು ಯಾವುದು ಅಂತ ಫೈನಲೈಸ್ ಮಾಡೋದಕ್ಕಿಂತ ಮುಂಚೆ? ತುಂಬಾ ಇತ್ತು ಆಕ್ಚುಲಿ. ಹೆಸರು ಈ ಒಂದು ಸೆಲೆಕ್ಟ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಿಂಗಳಗಟ್ಟಲೆ ತಗೊಂಡಿದ್ದೇವೆ. ಅಂದ್ರೆ ಕರಾವಳಿಯದ್ದು ಒಂದು ಟಚ್ ಬೇಕು ಅಂತ ಆಲ್ರೆಡಿ ಡಿಸೈಡೆಡ್ ಇತ್ತು, ಅದ್ರೊಟ್ಟಿಗೆ ಮತ್ತೆ ಕಸಿನ್ಸ್ ಅಂತ ಹೇಳಿ. ಸೊ ಹಾಗೆ ಬೇರೆ ಬೇರೆ ಹೆಸರು ಬಂತು. ಫಸ್ಟ್ ಕಸಿನ್ಸ್ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದ್ವಿ. ಆಕ್ಚುಲಿ ಕಸಿನ್ಸ್ ಒಟ್ಟಿಗೆ ಬೇರೆ ಅನ್ನೋದು ಮ್ಯಾಂಗ್ಳೂರಿಗೆ ರಿಲೇಟೆಡ್ ಏನಾದ್ರು ಕೋಸ್ಟಲ್ ಅಂತ ಆಪ್ಷನ್ ಬಂತು. ಸೊ ಕೋಸ್ಟಲ್ ಏನಾದ್ರು ಆಲ್ಟರ್ನೇಟಿವ್ ಸೊ ಕರಾವಳಿ. ಸೊ ಕರಾವಳಿ ಕಸಿನ್ಸ್. ಸೊ ಕಸಿನ್ಸ್ ಮಸ್ಟ್ ಇತ್ತು ನಮ್ಗೆ. ಸೊ ಕರಾವಳಿ ಮ್ಯಾಂಗ್ಳೂರ್ ಟಚ್ ಮಾಡ್ಬಿಟ್ಟೆವು. ಸೊ ಕರಾವಳಿ ಕಸಿನ್ಸ್ ಅಂತ ಫೈನಲ್ ಮಾಡಿ ನಮ್ದೊಂದು ರೆಕಾಗ್ನೈಸೇಷನ್ ಸಿಗ್ಬೇಕಾದ್ರೆ ಎಲ್ಲಿ ಅವರು ಅಂತ ಕರಾವಳಿ ಅಂತ ಹೇಳುವಾಗ ಸ್ವಲ್ಪ ಆಲ್ಮೋಸ್ಟ್ ನಮ್ಮ ಪ್ರದೇಶದವರೆಗೂ ಒಂದು ಐಡಿಯಾ ಬರ್ತದೆ. ಮತ್ತೆ ಕಸಿನ್ಸ್ ಅಂತ ಹೇಳಿ ಅಂದ್ರೆ ಒಂದು ಕಸಿನ್ಸ್ ಸೇರಿ ಮಾಡಿದ್ದು ಒಂದು ಚಾನಲ್ ಅಂತ ಹೇಳಿ. ಹಾಗೆ ತುಂಬಾ ಟೈಮ್ ತಕೊಂಡು ಫೈನಲ್ ಮಾಡಿದ್ದೇವೆ. ತುಂಬಾ ಜಗಳ ಎಲ್ಲ ಆಗಿದೆ. ಬಟ್ ಏನ್ ಹೇಳ್ತಾರೆ, ಸ್ಟಾರ್ಟ್ ಸಿಕ್ಕ ಮೇಲೆ ನೀವು ಎಲ್ಲೂ ಕೂಡ ನಿಂತ ಹಾಗೆ ಕಾಣಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ವಿಡಿಯೋಸ್ ಬರ್ತಾನೆ ಇದೆ, ಕಂಟಿನ್ಯೂಸ್ ಆಗಿದೆ, ಕನ್ಸಿಸ್ಟೆಂಟ್ ಆಗಿದೆ. ಸೊ ಅದರ ಜೊತೆಗೆ ನೀವು ಹಾಕಿದ ಅಂದ್ರೆ ಫಸ್ಟ್ ಒಂದು ಟ್ರೈಲರ್ ಬಿಟ್ರಿ, ಆಮೇಲೆ ಒಂದು ಅನೌನ್ಸ್ಮೆಂಟ್ ವಿಡಿಯೋ ಅಂತ ಬಿಟ್ರಿ. ಅದಾದ್ಮೇಲೆ ನೀವು ಅದರಲ್ಲಿ ಹೇಳಿದ್ದೇನು ಅಂತಂದ್ರೆ ನಾವು ಟ್ರಾವೆಲ್ ವ್ಲಾಗ್ ಸ್ಟಾರ್ಟ್ ಮಾಡ್ತೇವೆ. ಟ್ರಾವೆಲ್ ವ್ಲಾಗ್ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ದುಬೈ ಹಿಂದೂ ಟೆಂಪಲ್ ಇಂದ, ಕರೆಕ್ಟ್ ಅಲ್ವಾ? ಸೊ ಹೆಚ್ಚಾಗಿ ನಮ್ಮಲ್ಲೆಲ್ಲ ಈ ಊರಲ್ಲಿ ಒಂದಿದೆ, ದೇವ್ರ ಕೈ ಮುಗಿದು ಸ್ಟಾರ್ಟ್ ಮಾಡೋದು ಹಾಗೆ ಹೀಗೆ ಅಂತ. ಸೊ ನಿಮ್ಮ ವ್ಲಾಗ್ ಕೂಡ ಟೆಕ್ನಿಕಲ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಆಯ್ತು. ಸೊ ನೀವು ಆ ಪ್ಲಾನ್ ಮಾಡಿದ್ದು ಹೇಗೆ, ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಇತ್ತ ಅಥವಾ ಕೋಇನ್ಸಿಡೆಂಟ್ ಆಗಾಯ್ತಾ, ಹೇಗಾಯ್ತು? ಇಲ್ಲ, ಪ್ಲಾನ್ಡೇ. ಅದು ನಿಮ್ಗೆ ಗೊತ್ತಲ್ಲ, ಯಾವುದೇ ಒಂದು ಶುಭ ಕಾರ್ಯ ಸ್ಟಾರ್ಟ್ ಮಾಡುವಾಗ ನಾವು ದೇವರ ಹತ್ರ ಒಂದು ಆಶೀರ್ವಾದ ತಗೊಂಡು ಪ್ರಾರಂಭ ಮಾಡೋದು. ಅದೇ ರೀತಿ ತುಂಬಾ ನರ್ವಸ್ ಇತ್ತು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ನಾವು ಆಕ್ಚುಲಿ ಹೀಗೆ ಕಾಮಿಡಿಯಾಗಿ ಸ್ಟಾರ್ಟ್ ಮಾಡಿದ್ದು. ಬಟ್ ನಮ್ದೊಂದು ಆಸೆ ಇತ್ತು, ಒಂದು 5000 ಸಬ್ಸ್ಕ್ರೈಬರ್ಸ್ ಅಷ್ಟು ಅರ್ನ್ ಮಾಡುವಷ್ಟು ನಾವು ಮುಂದುವರಿಯುವ ಅಂತ ಒಂದು ಆಸೆ ಇತ್ತು. ಆ ಒಂದು ಆಸೆನ ಇಟ್ಕೊಂಡು ಮತ್ತೆ ಯಾವುದೊಂದು ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಗೊತ್ತು, ಯೂಟ್ಯೂಬ್ ಅಲ್ಲಿ ಕೆಲವು ಕಾಂಟ್ರವರ್ಸಿ, ಕೆಲವು ಮಿಸ್ಟೇಕ್ಸ್ ಏನೆಲ್ಲ ಆಗ್ತಾ ಇರ್ತದೆ, ಕೆಲವು ಫೇಲ್ ಆಗ್ತದೆ, ಜನರು ಏನೆಲ್ಲ ಕ್ರಿಟಿಸೈಸ್ ಮಾಡ್ತಾರೆ, ಹಾಗೆ ನಾನು ನೋಡಿದ್ದೇನೆ ಆಲ್ಮೋಸ್ಟ್. ಸೊ ಅದಕ್ಕೇನು ಬೀಳದೆ ನಮ್ಮ ಒಂದು ಈ ಚಾನಲ್ ಅನ್ನು ನಿರ್ವಿಘ್ನವಾಗಿ ಮುಂದೆ ಕೊಂಡೋಗ್ಲಿ ಅಂತ ಹೇಳಿ, ದೇವರು ಕೊಂಡೋಗ್ಲಿ ಅಂತ ಹೇಳಿ ಆ ಒಂದು ಆಸೆಯಿಂದ ಹೋದೆವು. ತುಂಬಾ ಒಳ್ಳೆ ದರ್ಶನ ಆಯ್ತು. ಅಲ್ಲಿದ್ದು ಒಂದು ಕವರ್ ಮಾಡಿದ್ದು, ಅದೊಂದು ಕಂಟೆಂಟ್ ಆಗಿ ನಾವು ಇದು ಮಾಡಿದೆವು. ಸೊ ಖುಷಿ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆವು. ಸ್ಟಾರ್ಟ್ ಮಾಡಿ ಟ್ರಾವೆಲ್ ವ್ಲಾಗ್ ಮಾಡ್ಬೇಕು ಅಂದಿತ್ತು, ಫುಡ್ ವ್ಲಾಗ್ ಹಾಗೆ ಪ್ಲಾನ್ ಇದ್ದದ್ದು, ಇವೆಂಟ್ ಅದಿರ್ಲಿಲ್ಲ. ಮತ್ತೆ ಬರ್ಬರ್ತ ಏನಾಯ್ತು, ನಮ್ಮನ್ನು ಇನ್ವೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಜನರಿಗೆ ಇಷ್ಟ ಆಯ್ತು ನಮ್ದು ಕವರೇಜ್, ಪ್ರೆಸೆಂಟೇಷನ್. ಅದರಿಂದ ನಾವು ಸ್ವಲ್ಪ ಫೇಮಸ್ ಆಗ್ತಾ ಬಂದದ್ದು. ಈಗ ಒಂದು ಟಚ್ ವುಡ್, ನಮಗೊಂದು ಖುಷಿ ಅಂದ್ರೆ ದುಬೈಯಲ್ಲಿ ತುಳುವರು ಕನ್ನಡಿಗರಿಗೆ ಒಂದು ಆಲ್ಮೋಸ್ಟ್ ಇವೆಂಟ್ ಬರುವವರಿಗೆ ಎಲ್ರಿಗೂ ನಮ್ಮ ಚಾನಲ್ ಬಗ್ಗೆ ಗೊತ್ತು, ತುಂಬಾ ಪ್ರೀತಿ ಮಾಡ್ತಾರೆ. ಅದೊಂದು ಖುಷಿಯೇ ಬೇರೆ. ಇಲ್ಲದ ನೀವೀಗ ನಮ್ಮನ್ನು ಕರೆದಿದ್ದೀರಿ, ಆಕ್ಚುಲಿ ತುಂಬಾ ಥ್ಯಾಂಕ್ಸ್. ನಮ್ದು 1.5 ವರ್ಷ ಆದಷ್ಟೇ. ಈಗ ನೋಡೋದು ಒಂದು ಚಾನಲ್ ಅಂತ ಹೇಳುವಾಗ ಫಾಲೋವರ್ಸ್ ಎಷ್ಟು, ಸಬ್ಸ್ಕ್ರೈಬರ್ಸ್ ಎಷ್ಟು, ನಮ್ದು ಚಾನಲ್ ನೋಡಿದ್ವಿ ಇವ್ರನ್ನ ಯಾಕೆ ಕರೆದ್ರು ಅಂತ ಆಗ್ಬೋದು ಮೇ ಬಿ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಚೈತ್ರ ಅವರಿಗೆ ಥ್ಯಾಂಕ್ಸ್. ಮತ್ತೆ ವೈಶಾಲಿ ಇದ್ದಾರೆ ದುಬೈಯಲ್ಲಿ, ಅವರಿಗೂ ಕೂಡ ಥ್ಯಾಂಕ್ಸ್. ನಮ್ಮೊಂದು ಹಿತೈಷಿಗಳು ಅವರು.
ಮತ್ತೆ ಈ ಅಭಿಮತ ನನ್ನ ಫ್ರೆಂಡ್ಸ್ ಹೇಳಿದ್ರು ತುಂಬಾ ಒಳ್ಳೆ ರೀಚ್ ಇರುವ ಚಾನಲ್, ಈಗ ತುಂಬಾ ಒನ್ ಆಫ್ ದ ಲೀಡಿಂಗ್ ಟಿವಿ ಚಾನಲ್ ಕೂಡ ಇದೆ, ಯೂಟ್ಯೂಬ್ ಸಹ ಇದೆ. ಸೊ ತುಂಬಾ ಲಕ್ಕಿ ನೀವು ಅಂತ ಹೇಳಿದ್ರು. ನಮಗೂ ಖುಷಿ ಆಗ್ತಾ ಉಂಟು. ನಾವು ಆಕ್ಚುಲಿ ನಿಮ್ಮ ಪ್ಲೇಸ್ ಅಲ್ಲಿ ಇದ್ದು ಒಂದು ಇಂಟರ್ವ್ಯೂ ತಗೊಳ್ಳುವ ಅಂತ ಒಂದು ಪ್ಲಾನಿಂಗ್ ನಮ್ದು ಡ್ರೀಮ್ ಎಲ್ಲ ಇರೋದು. ಈಗ ನಾವು ಇಲ್ಲಿ ಈ ಸೀಟಲ್ಲಿ ಕೂತ್ಕೊಳ್ಳೋದು ನಿಜವಾಗಿ ಭಾಗ್ಯವಂತರು ನಾವು. ಆಕ್ಚುಲಿ ತುಂಬಾ ಬೇಗನೆ ನಾವು ಆ ಸೀಟಲ್ಲಿ ಹೌದು, ಇಲ್ಲ ಡಿಸರ್ವಿಂಗ್ ಇದ್ದೀರಿ ಆ ಕಡೆ ಕುತ್ಕೊಳ್ಳಿಕ್ಕೆ. ಅದ್ರ ಜೊತೆಗೆ ಟೆಂಪಲ್ ಅಲ್ಲಿ ಆಲ್ಮೋಸ್ಟ್ 16 ದೇವರಿದ್ದಾರೆ ಅಂತ ನಾನು ಕೇಳಿದ್ದೆ, ನಿಮ್ಮ ವಿಡಿಯೋದಲ್ಲೇ ನಾನು ನೋಡಿದ್ದೆ. ಮೂರ್ತಿಯನ್ನು ಇಟ್ಟಿದ್ದಾರೆ. ಸೊ ಅಲ್ಲಿ ನಿಜ ಹೇಳ್ಬೇಕಂದ್ರೆ ಅದೇನು ಹಿಂದೂ ಅಥವಾ ಆ ರೀತಿ ಒಂದು ತುಂಬಾ ಏನ್ ಹೇಳ್ತಾರೆ ಹಿಂದೂ ಡಾಮಿನೇಟೆಡ್ ದೇಶ ಅಲ್ಲ ಅದು. ಅಂದ್ರೆ ಒಂದು ದೇವಸ್ಥಾನ ಇರುವಷ್ಟು ಅಥವಾ ಇರುವಂತದ್ದು ಲಾ ಕೂಡ ಹಾಗೆ ಅವರಿಗೆ ಹೇಗೆ ಬೇಕು ಹಾಗೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅಷ್ಟೇ ಫ್ರೀಡಮ್ ಕೂಡ ಇದೆ ಅಲ್ಲಿ. ಸೊ ನಿಮ್ ಆ ದೇವಸ್ಥಾನ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ದೇವಸ್ಥಾನದ ಮಾರ್ಬಲ್ ಅಲ್ಲಿ ಫುಲ್ ನೀವೀಗ ಇಸ್ಕಾನ್ ಟೆಂಪಲ್ ಗೆ ಹೋದ್ರೆ ಹೇಗಿರ್ತಾರೆ ಅದೇ ಅಟ್ಮಾಸ್ಫಿಯರ್ ನಿಮಗೆ ಸಿಗುತ್ತೆ ಹೊರಗಡೆ. ಸೊ ಅದೇ ದೇವರ ಮೂರ್ತಿಯನ್ನು ಇಟ್ಟಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಮಾರ್ಬಲ್ ಅಲ್ಲಿ ಮಾಡಿದೆ. ಇನ್ನೊಂದು ವೈಬ್ಸ್ ಅದೊಂದು ಎಂಟರ್ ಆಗುವಾಗ ಅದು ಅದನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದು. ಕೆಲವು ತುಂಬಾ ಲ್ಯಾವಿಶ್ ಆಗಿ ಎಲ್ಲ ಮಾಡ್ತಾರೆ ಹೊರ ಊರಲ್ಲಿ, ಇಲ್ಲಿ ಊರ ಟೆಂಪಲ್ ಆಗಿ ನಮ್ಗೆ ಫೀಲ್ ಬರೋದು. ಬಟ್ ಅಲ್ಲಿ ಒಂದು ಎಂಟರ್ ಆದ ಕೂಡಲೇ ಆ ಒಂದು ವೈಬ್ಸ್ ಬರ್ತದೆ. ಮತ್ತೆ ಅವರದೊಂದು ಅಂದ್ರೆ ಎಲ್ಲಾ ಕಮ್ಯುನಿಟಿ, ಎಲ್ಲ ನಮ್ಮ ರಿಲಿಜನ್, ಹಿಂದೂ ರಿಲಿಜನ್ ಅಲ್ಲಿ ಬೇರೆ ಬೇರೆ, ಈಗ ತಿರುಪತಿ ಬಾಲಾಜಿ, ಹಾಗೆ ಸೌತಿಗೆ ಬಂದ್ರೆ ನಮ್ಮ ಗುರುವಾಯೂರು, ಅಯ್ಯಪ್ಪ ಟೆಂಪಲ್, ನಮ್ಮ ಇಲ್ಲಿ ಇದು ಕರ್ನಾಟಕದ ಕೆಲವು ಟೆಂಪಲ್, ಹಾಗೆ ಎಲ್ರಿಗೂ ಖುಷಿ ಪಡಿಸ್ಲಿಕ್ಕೆ ಎಲ್ಲರೂ ದೇವರ ದರ್ಶನ ಮಾಡ್ಬೇಕು ಅಂತ ಹೇಳಿ ಬೇರೆ ಬೇರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ತುಂಬಾ ಖುಷಿ. ಮೇನ್ ಉದ್ದೇಶ ಅಂದ್ರೆ ಎಲ್ಲರೂ ಒಂದೇ ಎಲ್ಲ ಮತದವರು ಬರ್ಬೋದು ಅಂತ ಹೇಳಿ ಅಂತ ಒಂದೇ ಡಿವೋಷನಲ್ ಪ್ಲೇಸ್ ರೀತಿ ಮಾಡುವಂತ ಪ್ಲಾನ್ ಅಂತ ಎಲ್ಲರಿಗೂ ಸಹ ಇದಿದೆ, ರಿಸ್ಟ್ರಿಕ್ಷನ್ ಏನಿಲ್ಲ. ಓಕೆ ಓಕೆ. ದುಬೈ ಅಂತ ಹೇಳಿದ್ರೆ ಇನ್ನೊಂದು ಮೇನ್ ಬರುವಂಥದ್ದು ಸೆಕೆ ಅಂತ ಹೇಳುವಂಥದ್ದು, ಆಯ್ತಾ? ನೀವು ಟ್ರಾವೆಲ್ ಲಾಗ್ ಮಾಡಿದ್ರಿ, ಆಮೇಲೆ ಫುಡ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೀವು ಕಸಿನ್ಸ್ ಎಲ್ಲ ಸೇರ್ಕೊಂಡು ದುಬೈ ಕ್ವಿಸಿನ್ಸ್ ಟ್ರೈ ಮಾಡ್ತೀರಿ ಅಂತ ಎಲ್ಲರೂ ಕಾಯ್ತಿರ್ಬೇಕಾದ್ರೆ ನೀವು ಸೆಕೆಗೆ ಅಲ್ಲಿದ್ದು ಬೊಂಡ ಕುಡಿಯದೆ ಅಥವಾ ಯಾವುದೊಂದು ಪಾಶ್ ಹೋಟೆಲ್ಗೆ ಹೋಗಿ ಬ್ರ್ಯಾಂಡಿ ಕುಡಿಯದೆ ಒಟ್ಟಿಗೆ ಹೋಗಿ ಕಳಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ಅದು ನಾವು ಯಾವ ಊರಿಗೆ ಬಂದ್ರೆ ಕಳ್ಳಿ ಟ್ರೈ ಮಾಡೋದು ಹೋದಂತ ಒಂದು ಇದೇ ಇಲ್ಲ. ಸೊ ದುಬೈಲಿ ಕಳಿ ಸಿಗುವಂತ ಕೇಳಿದೆವು, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಡ್ರಿಂಕ್ ಮತ್ತೆ ನೀವು ಬ್ರಾಂಡಿ ಇದು ಬಿಸ್ಕಿ ಅದರದ್ದು ನಿಜವಾಗಿ ಹೇಳಿದ್ರು ನಂಗೆ, ನಾವು ಅದು ಕುಡಿದಿಲ್ಲ. ಇದು ಕಳಿ ಅಂದ್ರೆ ನಮ್ಮ ನಿಮ್ಗೆ ಗೊತ್ತಿರೋ ಕಣ್ಣು ತೀರ್ಥ ತೆಂಗಿನ ಮರಗಳು, ನಾವು ಸಣ್ಣದಿರುವಾಗ ನಮ್ಮ ಅಲ್ಲಿ ತೆಂಗಿನ ಮರ ತೆಗಿತಿದ್ರು ಒಂದು, ಆಗ ನಾವು ಟೇಸ್ಟ್ ಮಾಡ್ತಿದ್ವು. ಅದೊಂದು ಟೇಸ್ಟ್ ಬೇರೆ. ನಿಮ್ಗೆ ಹೇಗೆ ಹೇಳುದು ಸ್ವೀಟ್ ಮತ್ತೆ ಹಾಗೆ ಖುಷಿ ಅದು. ಮತ್ತೆ ದುಬೈಲಿ ಅದೆಲ್ಲ ತುಂಬಾ ಇರ್ಲಿಲ್ಲ ಮೊದಲು, ಇದೀಗ ರೀಸೆಂಟ್ಲಿ ಸ್ಟಾರ್ಟ್ ಆದದ್ದು. ಆಗ ಅದೊಂದು ಒಳ್ಳೆ ಕಂಟೆಂಟ್ ಅಂತ ಅನಿಸಿತ್ತು ನಮಗೆ. ಸೊ ಅದನ್ನೊಂದು ಹೈಲೈಟ್ ಮಾಡುವ ಅಂತ ಹೇಳಿ ಹಾಗೆ ಮಾಡಿದ ಅದು ವಿಡಿಯೋ. ಮನೆಯಿಂದ ಏನಾದ್ರು ಕಾಲ್ ಬಂದಿತ್ತು ಅಡೆ ಹೋದ್ಲ ಕಲಿಬಿಡ ನಿಜ ಅಂತ, ಇಲ್ಲಿ ಕುಡಿತೇವಲ್ಲ ಅಂದ್ರೆ ಅಡೆ ಅಲ್ಲಿ ಇಲ್ಲ ಖುಷಿ ಆಯ್ತು ಅವರಿಗೆ, ಅಂದ್ರೆ ಅಲ್ಲಿ ಸಿಗ್ತದೆ ಅಂತ ಹೇಳಿ. ಅದೊಂದು ಸಿಗ್ತಿರ್ಲಿಲ್ಲ ಆಕ್ಚುಲಿ, ಬೇರೆ ಎಲ್ಲ ನೋಡಿ ಬಾರ್ ಇದೆಲ್ಲ ಅಲ್ಲಿ ಇದೆ, ಬಟ್ ಕಳಿ ಅಂತ ಹೇಳಿ ಅದು ಫ್ರೆಶ್ ಹೇಗೆ ಸಿಗ್ತದಪ್ಪ ಅಂತ ಜನರ ಮನಸ್ಸಲ್ಲಿತ್ತು. ಅದೊಂದು ಖುಷಿ ಆಯ್ತು. ಸ್ಪೆಷಲಿ ಬ್ಯಾಂಗ್ಳೂರಿಯನ್ಸ್ಗೆ ಕೇಳಿದಾಗಲೇ ಬ್ಯಾಂಗ್ಳೂರ್ ಸಲ ಓಡಿದ್ರು ಅಲ್ಲಿಗೆ. ಅದು ಸ್ವಲ್ಪ ಒಳ್ಳೆ ರೀಚ್ ಬಂದಿತ್ತು, ಕ್ಯೂ ತುಂಬಾ ಇತ್ತು ಹಾಗೆ. ಹೌದು, ಅಂದ್ರೆ ಅವರಿಗೂ ತುಂಬಾ ಖುಷಿ ಆಯ್ತು. ರೆಸ್ಟೋರೆಂಟ್ ಅವರಿಗೆ ಅವರು ಕಾಲ್ ಮಾಡಿ ಹೇಳಿದ್ರು ತುಂಬಾ ಜನಕ್ಕೆ ರೀಚ್ ಆಗಿದೆ, ಕೇಳಿಕೊಂಡು ಬರ್ತಿದ್ದಾರೆ ಅಂತ. ಅದೇ ನಮ್ಗೆ ಹ್ಯಾಪಿನೆಸ್. ನಾವೊಂದು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದರಿಂದ ಒಂದು ಅವರಿಗೆ ಹೆಲ್ಪ್ ಆದ್ರೆ ನಮ್ಗೆ ಅದೇ ಇಂಟೆನ್ಷನ್, ಮೇನ್ ಇಂಟೆನ್ಷನ್ ಅದು. ಹೌದು. ಇನ್ನೊಂದು ಕಡೆ ನೋಡಿದ್ರೆ ಈಗ ನೀವು 3 ಜನ ಕಸಿನ್ಸ್ ಹೌದಲ್ವಾ? ದಿವ್ಯೇಶ್, ಸಿರೀಶ್, ಅನುರಾಗ್, 3 ಜನ. ಸೊ ನಿಮ್ಮ ಬಾಂಡಿಂಗ್ ಹೇಗೆ? ನೀವು ಯಾವ ಸಮಯದಿಂದ, ಅಂದರೆ ಕಸಿನ್ಸ್ ಹೇಳಿದ ಮೇಲೆ ಹೌದು ಆಬ್ವಿಯಸ್ಲಿ ಫ್ಯಾಮಿಲಿಯಿಂದ ಇರುತ್ತೆ, ಬಟ್ ನೀವಿಷ್ಟು ಕ್ಲೋಸ್ ಆಗಿ ಸಮಯ ಆಯಿತು? ಇದು ಫ್ಯಾಮಿಲಿ ಅಂತ ಹೇಳಿ ನಾವು ಫ್ರೆಂಡ್ಸ್ ಅಂದ್ರೆ ಅದೇ ರೀತಿಯಲ್ಲಿ ಇವರು ತುಂಬಾ ಸಣ್ಣವರು, ನಾನೇ ಆಗ್ಲೇ ಹೇಳಿದೆ ಏಜ್ ಡಿಫ್ರೆನ್ಸ್ ಇದೆ. ಬಟ್ ಇವರನ್ನು ನಾನು ಹೇಗೆ ಬೆಳೆಸಿದ್ದೇನೆ ಅಂದ್ರೆ ಇವರೊಟ್ಟಿಗೆ ಅಂದ್ರೆ ಫ್ರೆಂಡ್ಲಿ ಆಗಿ ನಾವು ಅಂದ್ರೆ ಇವರು ದೊಡ್ಡವರಾದದ್ದು. ಸೊ ಅದೇ ಬಾಂಡಿಂಗ್ ಇದೆ, ಜಗಳವು ಮಾಡ್ತೇವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ, ನಾರ್ಮಲ್ ಎಲ್ಲ ಆಗ್ತದೆ. ಬಟ್ ಎಂಡ್ ಆಫ್ ದ ಡೇ ನಾವು ಮೂವರು ಸ್ಟ್ರಾಂಗ್ ಆಗಿದ್ದೇವೆ, ಅದಕ್ಕೆ ಈ ಚಾನಲ್ ನಡೀತಾ ಇದೆ. ಮೇನ್ ಕಾರಣ ಅಲ್ಲ, ನಮ್ದು ತಂದೆ ಆಕ್ಚುಲಿ ಗಲ್ಫ್ ಅಲ್ಲಿ ಇರೋದು, ಚಿಕ್ಕದಿಂದ ನಾನು ನೋಡ್ಲಿಲ್ಲ ಅಂತ ಕಾಣ್ಬೇಕು, 5ನೇ ಕ್ಲಾಸ್ ಅಲ್ಲಿ ನೋಡಿದೆ ಅಂತ. ಸೊ 2 ವರ್ಷ 3 ವರ್ಷಕ್ಕೆ ಬರುದು. ಸೊ ತಂದೆ ಸ್ಥಾನವನ್ನು ಇವರು ತೆಕೊಂಡಿದ್ರು. ಸೊ ಈವನ್ ಎಜುಕೇಶನ್ ಆಗ್ಲಿ ಏನು ಡಿಸಿಷನ್ ತೆಗೆದಾದ್ರೆ ಇವರ ಮೇಲೆ ಇತ್ತು. ಸೊ ಇವರೇ ತಗೊಂಡು ಸೊ ಅಷ್ಟು ಕ್ಲೋಸ್ ಆಗಿದೆ. ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡೋದೇ ಆಗ್ಲಿ, ನಂಗೆ ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ ನಾನು, ಇವರಿಗೆಲ್ಲ ಕಲಿಸ್ತಿದ್ರು. ಸೊ ಆ ತರ ಒಂದು ಇದು.
ಮತ್ತೆ ಇವರು ಹಾಗೆ ಅದೇ ರೀತಿ ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಹಾಗೆ ಅದೇ ರೀತಿ ಸಣ್ಣವ ಅಂತ ಹೇಳಲ್ಲ, ನಾವು ಫ್ರೆಂಡ್ಲಿ ಆಗಿ ಇದ್ದೇವೆ. ಇವನಂದೇ ಅಡ್ವೈಸ್ ತಗೊಂಡು ನಮ್ಮ ಚಾನೆಲ್ ಅದು ಸೋಲ್ ಅಂದ್ರೆ ಇವನ್ ಆಕ್ಚುಲಿ. ನನ್ನ ವೈಫ್ ತುಂಬಾ ಸಪೋರ್ಟ್ ಮಾಡಿದ ಕಾರಣ ಈ ಚಾನೆಲ್ ನಡೀತಾ ಉಂಟು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಅಂದ್ರೆ ನಮ್ಮಲ್ಲಿ ದುಬೈ ಶೆಡ್ಯೂಲ್ ಹೇಗೆ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇವೆ, ಮಗನನ್ನು ರೆಡಿ ಮಾಡ್ತೇವೆ, ಸ್ಕೂಲಿಗೆ 6 ಗಂಟೆಗೆ ಬಸ್ ಬರ್ತದೆ, ಅವನನ್ನು ಕಳಿಸಿ ನಂತರ ಕುಕ್ಕಿಂಗ್ ಎಲ್ಲ ವೈಫ್ ಮಾಡ್ತಾರೆ, ಮತ್ತೆ ನಾವೆಲ್ಲ ರೆಡಿಯಾಗಿ ಆಫೀಸ್ಗೆ ಹೊರಡ್ತೇವೆ, ಟ್ರಾಫಿಕ್ ಅಲ್ಲಿ ದುಬೈಗೆ ಹೋಗ್ತೇವೆ, ವಾಪಸ್ ರಾತ್ರಿ ಆಗ್ತದೆ ರಿಟರ್ನ್. ಅವನನ್ನು ಬೇಬಿ ಸಿಟ್ಟಿಂಗ್ ಇಂದ ಕರೆದು ಮಾಡ್ತಾರೆ, ನನ್ನ ವೈಫ್ ಜಾಬ್ ಮಾಡ್ತಾರೆ, ಅವರು ಬರ್ತಾರೆ, ಮತ್ತೆ ಅವನು ಸ್ವಲ್ಪ ಅವನನ್ನು ನೋಡಿಕೊಳ್ಳೋದು, ಕುಕ್ಕಿಂಗ್ ಅದು ಇದೆಲ್ಲ ಆಗಿ ರಾತ್ರಿ ಆಗ್ತದೆ. ಅದ್ರ ನಡುವೆ ಲಾಗಿಂಗ್ ಇಂದ ತುಂಬಾ ಕಷ್ಟ. ವೀಕೆಂಡಿಗೆ ಸ್ವಲ್ಪ ಟೈಮ್ ಸಿಗೋದು. ಲಾಗಿಂಗ್ ಮೊದಲು ನಾನು ವೈಫ್ ಫ್ಯಾಮಿಲಿ ನಾವೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆವು. ಈಗ ಸ್ಯಾಟರ್ಡೆ ಸಂಡೇ ಕೆಲವೊಮ್ಮೆ ಫ್ರೈಡೇ ಕೂಡ ಇನ್ವೈಟ್ ಮಾಡ್ತಾರೆ, ಹೋಗ್ಲೇಬೇಕಾಗ್ತದೆ. ಈಗ ನಮ್ದೇ ವ್ಲಾಗ್ ಅದನ್ನ ನಾವು ಅಡ್ಜಸ್ಟ್ ಮಾಡ್ಬೋದು. ಈಗ ಹೇಗೆ ಆಗಿದ್ದೇವೆ ಅಂದ್ರೆ ಕರಾವಳಿ ಕಸಿನ್ಸ್ ಅಷ್ಟು ಪ್ರೀತಿ ಸಿಗ್ತಾ ಇದೆ. ಈಗ ಪ್ರತಿ ವೀಕೆಂಡ್ ಕನ್ನಡ ಪರ ಅಥವಾ ತುಳು ನಾಡು ಕೆಲವು ಇವೆಂಟ್ಸ್ ಪೂಜೆ ಇದೆಲ್ಲ ಆಗ್ತಾ ಇರ್ತದೆ ಕಂಟಿನ್ಯೂಸ್. ಅದಕ್ಕೆ ನಾವು ಬೇಕೇ ಬೇಕು, ಅವರಿಗೊಂದು ನಮ್ಗೆ ಪ್ರೆಸೆಂಟೇಷನ್ ಇಷ್ಟ ಆಗ್ತದೆ, ನಮ್ಗೆ ಬೇಜಾರು ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಹೋಗ್ಲೇಬೇಕು. ಆಗ ವೈಫ್ ಅದೊಂದು ಸಪೋರ್ಟ್ ಬೇಕು. ನಮ್ದೆಲ್ಲ ಡ್ರೆಸ್ ವಾಶ್ ಮಾಡೋದಾಗ್ಲಿ ಅದೆಲ್ಲ ಎಲ್ಲ ನೋಡುದು ಶವರ್. ಮತ್ತೆ ಇನ್ನೊಂದು ಇವನು ಅಂದ್ರೆ ವ್ಲಾಗ್, ಈಗ ಈ ಚಾನಲ್ ಅನ್ನೊಂದು ನೋಡೋದಾದ್ರೆ ನನಗೆ ತುಂಬಾ ಕಷ್ಟ. ನಮ್ಗೆ ಆಯ್ತು 40+ ಆಯ್ತು, ಸೊ ನಮ್ದೇ ಒಂದು ಜವಾಬ್ದಾರಿ, ಮಗು, ವೈಫ್ ಮತ್ತೆ ಫ್ಯಾಮಿಲಿ ಇದ್ದಾಗ ನಿಮ್ಗೆ ಗೊತ್ತಲ್ಲ, ಬೇರೆ ಬೇರೆ ಇದು ಊರದ್ದು ಹಾಗೆ ಎಲ್ಲ ಸ್ವಲ್ಪ ಇರ್ತದೆ, ಆಫೀಸ್ ಸ್ಟ್ರೆಸ್ ಎಲ್ಲ. ಸೊ ಅದು ತುಂಬಾ ಕಷ್ಟ. ಯೂಟ್ಯೂಬ್ ಬೀಯಿಂಗ್ ಎ ಯೂಟ್ಯೂಬರ್ ತುಂಬಾ ಕಷ್ಟ. ಅದಕ್ಕೆ ಡೆಡಿಕೇಟೆಡ್ ಆದ್ರೆ ತೊಂದ್ರೆ. ಈಗ ಇದ್ದಾರೆ ತುಂಬಾ ಫೇಮಸ್ ಇದ್ದಾರೆ, ಈಗ ನೀವು ಈಗ ಇಲ್ಲಿ ಅಭಿಮತ ಅಂತ ಅದೇ ಫೀಲ್ಡ್ ಅಲ್ಲಿ ಇದ್ದೀವಿ. ನಮ್ಗೆ ಹಾಗೆ ಸೈಡ್ ಅಲ್ಲಿ ನಾವು ಒಂದು ನಮ್ದೊಂದು ಹ್ಯಾಬಿಟ್, ಸ್ವಲ್ಪ ಏನಾದ್ರೆ ಟೈಮ್ ಪಾಸಿಗೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಅದನ್ನು ಅರ್ನಿಂಗಿಗೆ ಅಂತ ನಾವು ಅದನ್ನು ಇದು ಮಾಡಿಲ್ಲ. ಸೊ ಇದೊಂದು ಅದನ್ನ ಸೈಡ್ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಡೆಡಿಕೇಶನ್ ಕೊಟ್ಟು, ಅದು ನೀವು ಹೇಳಿದಾಗೆ ಕಂಟೆಂಟ್ ಹಾಕ್ತಾ ಇರಬೇಕು. ಅದನ್ನು ಈಗ ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಇದೆಲ್ಲ ಮೇಂಟೈನ್ ಮಾಡಬೇಕು, ರಿಪ್ಲೈ ಮಾಡಬೇಕು, ಎಷ್ಟು ಕೆಲಸ ಇದೆ. ಎಡಿಟಿಂಗ್ ನಂಬರ್ 1 ಟೆನ್ಷನ್ ನಮ್ಗೆ. ಎಡಿಟಿಂಗ್ ಶೂಟ್ ಮಾಡೋದ್ರ ನಿಮ್ಗೆ ಗೊತ್ತಿರ್ಬೋದು. ಎಡಿಟಿಂಗ್ ಅಲ್ಲಿ ರಾತ್ರಿ ಕುತ್ಕೊಂಡು 3 ಗಂಟೆ ನಿದ್ರೆ ಒಂದೊಂದು ದಿನ ನಮ್ಗೆ ಹಾಗೆ ಮಾಡಿದ್ದು. ಕೆಲವು ಇವೆಂಟ್ ಕವರ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಡೇ ಬೇಕು ಅರ್ಜೆಂಟ್, ಸೊ ನಾವು ಬೇಕಿದ್ರೆ ರಾತ್ರಿ ಕೂತ್ಕೊಳ್ಬೇಕು, ಲೇಟ್ ಮಾಡ್ಲಿಕ್ಕೆ ಹಾಗೆಲ್ಲ ತುಂಬಾ ಕಷ್ಟಪಟ್ಟು ಒಂದು ಬರ್ತಾ ಇದ್ದೇವೆ, ಈಗ ಹೋಗ್ತಾ ಇದೆ. ಹೌದು, ನೀವು ನಿಮ್ಮಿಬ್ರದನ್ನ ಹೇಳ್ಕೊಂಡ್ರಿ. ಅನುರಾಗ್ ಅವ್ರ ಕಥೆಯನ್ನು. ಅನುರಾಗ್ ಏನಾದ್ರೆ ಈಗ ನಾರ್ಮಲ್ ಈಗ ಜಾಸ್ತಿ ನಾವಿಬ್ರೇ ಇನ್ವಾಲ್ವ್ ಆಗಿದ್ದೇವೆ. ಅವರಿಗೆ ಶಿಫ್ಟ್ ವೈಸ್ ವರ್ಕ್ ಇರ್ತದೆ, ಸ್ವಲ್ಪ ಪಾಪ ನೈಟ್ ಶಿಫ್ಟ್ ಇದ್ರೆ ಬೆಳಿಗ್ಗೆ ಒಂದು ರೆಸ್ಟ್ ಮಾಡ್ಬೇಕು. ಸೊ ಅವರನ್ನು ನಾವು ಜಾಸ್ತಿ ಪ್ರೆಷರ್ ಕೊಡುದು. ರಜೆ ಇರಲ್ಲ ಅವರಿಗೆ. ಕೆಲವು ಇಂಪಾರ್ಟೆಂಟ್ ವ್ಲಾಗ್ ಇದ್ರೆ ಅವರಿಗೆ ಹೇಗಾದ್ರೆ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಟೈಮ್ ತಕೊಂಡು, ಸ್ಪೆಷಲಿ ಫುಡ್ ವ್ಲಾಗ್ ಇಲ್ಲ ಇದ್ರೆ ಇವೆಂಟ್ ನಾವಿಬ್ಬರೇ ಹ್ಯಾಂಡಲ್ ಮಾಡ್ತೇವೆ. ಮತ್ತೆ ಅವರು ಫ್ರೀ ಇರುವಾಗ ಅವರು ಬರ್ತಾರೆ, ಬಾಕಿ ನಾವು ಇಬ್ಬರೇ. ಅವರಿಗೆ ನೀವು ಹೇಳಿದಾಗೆ ಶಿಫ್ಟ್ ಇಂದ ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇದೆ. ಅಂದ್ರೆ ಮತ್ತೆ ರೆಸ್ಟ್ ಬೇಕು. ಅವರು ಬೆಳಿಗ್ಗೆ ಬಂದು ವಾಪಸ್ ನಿದ್ರೆ ಅದೆಲ್ಲ ಇದಕ್ಕೆಲ್ಲ ಅವ್ರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಸೋಷಿಯಲ್ ಕೆಲವು ಎಡಿಟಿಂಗ್, ಶಾರ್ಟ್ಸ್ ಅದು ಎಡಿಟಿಂಗ್ ಅವರೆಲ್ಲ ಮಾಡಿ ಕೊಡ್ತಾರೆ. ಟ್ಯಾಲೆಂಟೆಡ್ ಆಕ್ಚುಲಿ ನಮ್ಮ ಮೂವರಲ್ಲಿ ಅವರು ಜಾಸ್ತಿ ಅಂದ್ರೆ ಟೆಕ್ನಿಕಲ್ ಇದರಲ್ಲಿ ಎಡಿಟಿಂಗ್ ಆಗ್ಲಿ ತುಂಬಾ ಒಳ್ಳೆ, ಮತ್ತೆ ಅವರಿಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಸ್ವಲ್ಪ ಆಕ್ಚುಲಿ ಅನುರಾಗ್ ಅವರೇ, ನೀವು ಏನಾದ್ರು ನೋಡ್ತಾ ಇದ್ರೆ ವಿ ಮಿಸ್ ಯು ಹಿಯರ್. ಹೋಪ್ಫುಲಿ ಇನ್ನೊಮ್ಮೆ ಎಲ್ಲ 3 ಜನ ಅವರು ಮಿಸ್ ಮಾಡ್ಬೇಕು. ಅವರು ಆಬ್ವಿಯಸ್ಲಿ ಮಿಸ್ ಮಾಡ್ತಿರ್ಬೋದು ಇಷ್ಟೊತ್ತಿಗೆ. ಡೆಫಿನೆಟ್ಲಿ ಈಗ ನಿದ್ದೆ ಮಾಡ್ತೀವಿ. ನೀವು ಸ್ಟಾರ್ಟ್ ಮಾಡಿದ ಆಕ್ಚುಲಿ ಟ್ರಾವೆಲ್ ಬ್ಲಾಗ್ ಮೀಟು ಅಂತ, ಬಟ್ ಅದಾದ್ಮೇಲೆ ನೀವು ಮೂವಿ ರಿವ್ಯೂಸ್ ಕೂಡ ಕೊಟ್ರಿ, ಫುಡ್ ಬ್ಲಾಗ್ ಕೂಡ ಮಾಡ್ತಿದ್ರಿ, ಇವೆಂಟ್ ಕವರೇಜ್ ಮಾಡ್ತಿದ್ರಿ. ಸೊ ಆಲ್ಮೋಸ್ಟ್ ನಿಮ್ಮ ಡೊಮೇನ್ ಏನಿದೆ ಎಕ್ಸ್ಪಾಂಡ್ ಆಗ್ತಾನೇ ಹೋಯ್ತು. ಕರೆಕ್ಟ್. ಸೊ ನಿಮ್ಮ ಈ ಡೊಮೇನ್ ಎಕ್ಸ್ಪಾನ್ಷನ್ ನೀವು ಬೇಕು ಅಂತ ಸ್ಟಾರ್ಟ್ ಮಾಡಿದ್ದ ಅಥವಾ ಆಗಿ ಹೋಯ್ತಾ? ಎಷ್ಟು ಸಮಯ ಹೋಯ್ತು, ಹೇಗೆ ಅಂತ? ದೇವರ ಆಶೀರ್ವಾದದಿಂದ ನಮ್ಗೊಂದು ಅಪರ್ಚುನಿಟಿ ಬರ್ತಾ ಹೋಯ್ತು. ನೋಡಿ, ನಾವು ಇದೆ ಟೆಂಪಲ್ ಅದು ಮಾಡಿದ್ದೇವೆ. ಸೊ ಆಗ ರೂಪೇಶ್ ಶೆಟ್ಟಿಯ ಸರ್ಕಸ್ ಮೂವಿ ಬಂತು. ಓಕೆ. ಸೊ ಅದಕ್ಕೆ ಕರೀಲಿಲ್ಲ, ಆದ್ರೆ ನಾವು ಡಿಸೈಡ್ ಮಾಡಿದ್ವಿ ಒಂದು ಹೋಗಿ ನಾವು ರೂಪೇಶ್ ಶೆಟ್ಟಿ ಸಿಗುವ. ಸೊ ನಮ್ಮ ಚಾನಲ್ ಸೆಲೆಬ್ರಿಟಿ ಕಂಟೆಂಟ್ ಸಿಗ್ತದೆ. ಸೊ ಅಲ್ಲಿ ಒಂದು ರಿವ್ಯೂ ಎಲ್ಲ ತೆಗೆಯುವ, ನಮ್ಗೊಂದು ಒಳ್ಳೆ ಕಂಟೆಂಟ್ ಅಂತ ಹೇಳಿ. ರೂಪೇಶ್ ಶೆಟ್ಟಿ ನಾವು ದೊಡ್ಡ ಫ್ಯಾನ್ಸ್, ಗಿರ್ಗಿಟ್ ಬಂದ ಮೇಲೆಲ್ಲ ದೊಡ್ಡ ಫ್ಯಾನ್ಸ್. ಸೊ ಹಾಗೆ ಪ್ಲಾನ್ ಮಾಡಿದ್ದೆವು. ಸೊ ಅಲ್ಲಿಂದ ಮೂವಿ ಸ್ಟಾರ್ಟ್ ಆಯ್ತು, ರಿವ್ಯೂ ತೆಗೆದು ಎಲ್ಲ ಕಾಲ್ಸ್. ನೆಕ್ಸ್ಟ್ ಮೂವಿ ಎಲ್ಲ ಮೀಟ್ ಆದೆವು, ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ವು. ಆಗೊಂದು ಹೈಲೈಟ್ ಅದು ಈಗಲೂ ಹೇಳ್ತಾರೆ, ನಮ್ದು ಸ್ವಲ್ಪ ಒಂದು ರೆಕಾಗ್ನೈಸೇಷನ್ ಸಿಕ್ಕಿದ, ರೂಪೇಶ್ ಶೆಟ್ಟಿ ಅವ್ರಿಗೆ ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಅಂತ ಹಾಗೆ ರೆಕಾಗ್ನೈಸ್ ಮಾಡಿ. ವ್ಲಾಗಿಂಗ್ ಅದಲ್ಲ ಅದ್ರಲ್ಲಿ. ಸೊ ಅದೊಂದು ಒಂದು ಒಂದು ಜಂಪ್ ಸಿಕ್ಕಿತ್ತು ಅಲ್ಲಿಂದ, ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಜಂಪ್ ಸಿಕ್ಕಿತ್ತು. ಅಲ್ಲಿಂದ ಜನರು ನೋಟಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮನ್ನು. ನಂತರ ಇದು ಫುಡ್ ವ್ಲಾಗ್, ದಾಸ್ ಪ್ರಕಾಶ್ ಅಂತ ಒಂದು ಹೋಟೆಲ್,
ಹಾಗೆ ಅಲ್ಲಿಗೆ ಹೋದ್ವಿ. ಆಗ ಹೋಟೆಲ್ ವ್ಲಾಗ್ ಅದು ಅಲ್ಲಿ ತುಂಬಾ ಹಿಟ್ ಆಯ್ತು ಅದು ನಮ್ದು. ಹಾಗಿರುವಾಗ ನಮಗೂ ಕಾನ್ಫಿಡೆನ್ಸ್ ಬಂತು, ಜನರಿಗೂ ರೀಚ್ ಆಯ್ತು. ಅದಂತ ಒಂದೊಂದೇ ಎಕ್ಸ್ಪ್ಲೋರ್ ಪೂಜೆದು ಸ್ವಲ್ಪ ನೋಡೋದು, ಪೂಜೆದು ಮಾಡಿ ಆಸೆ ಇತ್ತು. ಪೂಜೆ, ಯಕ್ಷಗಾನ ಅದು ನಮ್ಮ ಊರಿನ ಆಡಿಯನ್ಸ್ ಗೆ ತೋರಿಸುವ, ಅಂದ್ರೆ ದುಬೈಯಲ್ಲಿ ಇಷ್ಟು ವಿಜೃಂಭಣೆಯಿಂದ ಕಂಬಳದ್ದು ಒಂದು ಅದು ಆಗ ಅನುರಾಗ್ ಇದ್ದ ಇಲ್ಲಿ. ಅನುರಾಗ್ ಊರಲ್ಲಿರುವಾಗ ನಮ್ಮ ಜಾತ್ರೆ ಅದು ತುಂಬಾ ವೈರಲ್ ಆಗಿತ್ತು. ನಮ್ಮ ಊರ ಜಾತ್ರೆ, ನೀವು ಮಹಾಲಿಂಗೇಶ್ವರ ಟೆಂಪಲ್ ಅಲ್ಲಿ ಅದು, ಮತ್ತೆ ಭಗವತಿ ಉದ್ಯಾವರ ಭಗವತಿ ಅದು ತುಂಬಾ ಜನರಿಗೆ ಇಷ್ಟ. ಅವ್ರು ಒಬ್ಬರೇ ಮಾಡಿದ್ರು, ತುಂಬಾ ನಮ್ಗೆ ಪ್ರೌಡ್ ಫೀಲ್ ಆಗ್ತದೆ. ಅಂದ್ರೆ ಆ ಜಾತ್ರೆ ನಿಮ್ಗೆ ಗೊತ್ತಲ್ಲ, ಎಲ್ಲ ಕಡೆ ಮೊಬೈಲ್ ಹಿಡಿದುಕೊಂಡು ಎಲ್ಲ ಕಡೆ ಅಷ್ಟು ಬ್ಯೂಟಿಫುಲಿ ಕವರ್ ಮಾಡಿದ್ರು. ತುಂಬಾ ಅಪ್ರಿಸಿಯೇಷನ್ ಸಿಕ್ಕಿತ್ತು ನಮ್ಗೆ. ಅಲ್ಲಿ ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಗಣೇಶೋತ್ಸವ, ಗಣೇಶ ವಿಸರ್ಜನೆ ಇದೆಲ್ಲ ಆಗ್ತದೆ ಅಂತ ಹೇಳಿ ನಿಜವಾಗಿ ಜನರಿಗೆ ತುಂಬಾ ಖುಷಿ ಆಯ್ತು. ಸೊ ಹಾಗೆ ಸಂಘ ಸಂಸ್ಥೆಗಳು ನಮ್ಮನ್ನು ಅಪ್ರೋಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಬನ್ನಿ ನಮ್ಗೆ. ಹಾಗೆ ಹಾಗೆ ಹೋಗ್ತಾ ಹೋಗ್ತಾ ಕೆಲವು ಮ್ಯಾಂಡೇಟರಿ ಆಗಿದೆ ನಮಗೆ ಕೆಲವು ಅದರಿಂದ ಇವತ್ತು ಬೇಡ ಹೋಗುದು, ಮತ್ತೆ ನಮ್ಮ ಪರ್ಸನಲ್ ಏನಾದಿದ್ರೆ ಹಾಗೆ ಆಗುದೇ ಇಲ್ಲ, ಹೋಗ್ಲೇಬೇಕು, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಒಂದು ಸಂಘ ಹೋದ್ರೆ ಇಲ್ಲಿ ಹೋಗೋದಿದ್ರೆ ಮತ್ತೆ ಅಲ್ಲಿ ಹಾಗೆಲ್ಲ ಸ್ವಲ್ಪ ಈಗ ಫೇಸ್ ಮಾಡ್ತಿದ್ದೇವೆ ನಾವು, ನಮ್ಮಲ್ಲಿಗೆ ಬರುದಿಲ್ಲ ಹಾಗೆ ಹೀಗೆ ಅಂತ. ಸೊ ಅದೊಂದು ಪಾಸಿಟಿವ್ ಆಗಿ ತಕೊಳ್ತಿದ್ದೇವೆ, ಅದೊಂದು ಪ್ರೀತಿ ಅಲ್ಲ. ಹಾಗೆ ಖುಷಿ ಆಗ್ತಾ ಉಂಟು ಆ ಮೂಮೆಂಟ್. ಬಟ್ ಕಷ್ಟ ಆಗ್ತಾ ಉಂಟು ತುಂಬಾ, ಗೊತ್ತಿಲ್ಲ ಏನಾಗ್ತದೆ ಅಂದ್ರೆ ಕಷ್ಟ ಕೂಡ ನೀವು ಇಷ್ಟದಿಂದ ಮಾಡ್ತಿರೋದ್ರಿಂದ ರೀಚ್ ಜಾಸ್ತಿ ಆಗ್ತಾ ಇದೆ ಸದ್ಯ. ಯಾವಾಗ ನಾವು ಫೈನಲ್ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತೇವೆ ಒಳ್ಳೆದಾಗಿದೆ. ಒಂದು ಅಂದ್ರೆ ಆಡಿಯನ್ಸ್ ನಮ್ದು ದುಬೈದ ಆಡಿಯನ್ಸ್, ಊರಿನ ಆಡಿಯನ್ಸ್ ನಾವಿನ್ನು ಕರೆಕ್ಟ್ ಕನೆಕ್ಟ್ ಆಗ್ಲಿಲ್ಲ ರೆಗ್ಯುಲರ್. ಕೆಲವು ವ್ಲಾಗ್ಸ್ ಕನೆಕ್ಟ್ ಆಗ್ತದೆ, ಎಲ್ಲ ಆಗ್ತಾ ಇಲ್ಲ. ಸೊ ಅದೊಂದು ತೊಂದರೆ ಇಲ್ಲ. ಬಟ್ ನಮಗೆ ಓವರ್ ದ ಟೈಮ್ ಅದು ಕೂಡ ಅಲ್ಲಿಗೆ ಹೌದು. ಬಟ್ ನಮ್ದು ಹಾಗೆ ಏನಿಲ್ಲ, ನಮ್ಗೆ ಈಗ ಒಂದು ಈ ಮೂಮೆಂಟ್ ಎಂಜಾಯ್ ಮಾಡ್ತಿದ್ದೇವೆ. ಯಾಕೆಂದ್ರೆ ದುಬೈಯಲ್ಲಿ ಎಲ್ಲಿ ಹೋದ್ರು ಒಂದು ಪ್ರೀತಿ ಸಿಗ್ತದೆ ಜನರದ್ದು. ನಿಮ್ದು ವಿಡಿಯೋ ನೋಡಿ ನಾವು ಈ ಇವೆಂಟಿಗೆ ನಾವು ಇನ್ವಿಟೇಷನ್ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಅದು ತುಂಬಾ ಇಷ್ಟ ಆಯ್ತು ಜನರಿಗೆ. ಯಾವುದೇ ಇವೆಂಟ್ ಇದೆ ನಮ್ಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ, ನಾನು ಈಗಲೂ ಇವತ್ತು ಬಂದು ಸಹ ಮಾಡಿದ್ರು, ಪ್ರೋಗ್ರಾಮ್ಗೆ ಹೋಗ್ಲಿಲ್ಲ. ಮತ್ತೆ ಇಲ್ಲಿ ಇನ್ನೂ ರಿಕ್ವೆಸ್ಟ್ 2-3 ಬಂಟ್ ಉತ್ಸವ ಇದೆ, ಒಂದು ತುಂಬಾ ದೊಡ್ಡ ಇವೆಂಟ್ ಆಗ್ತಾ ಉಂಟು. ಮತ್ತೆ ರಾಜ್ಯೋತ್ಸವದ ಇನ್ನೊಂದು ಅದಕ್ಕೆಲ್ಲ ಈಗ ರಿಕ್ವೆಸ್ಟ್ ಮಾಡಿ ನಾವು ಇನ್ವಿಟೇಷನ್ ವಿಡಿಯೋ ಮಾಡ್ಬೇಕು. ಸೊ ಅದೆಲ್ಲ ಮಾಡೋ ಜನರಿಗೆ ರೀಚ್ ಆಗಿ ಈ ವಿಡಿಯೋ ನೋಡಿ ನಾವು ಇವೆಂಟಿಗೆ ಬಂದೆವು ಅಂತ ಹೇಳಿ ಹೇಳ್ತಾರೆ, ಖುಷಿ ಆಗ್ತದೆ. ಅದು ಒಂದು ಖುಷಿ. ಹೌದು. ಸೊ ದುಬೈಯಲ್ಲಿ ಒಂದು ಕನ್ನಡಿಗರಿಗೆ, ತುಳುವರಿಗೆ ಸ್ಪೆಷಲಿ ಸ್ವಲ್ಪ ಹತ್ತಿರ ಇದ್ದೇವೆ ನಾವು. ಹಾಗೆ ನೀವೀಗ ಹೋಟೆಲ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಐಟಮ್ಸ್ ನೆನಪಾಗ್ತದೆ, ಸೊ ಜ್ಯೂಸ್ ನೆನಪಾಗ್ತದೆ. ಸೊ ಎಲ್ಲರ ಹತ್ರ ಒಂದು ಸಂಶಯ ಇದೆ ಈಗ ಸದ್ಯಕ್ಕೆ. ನೀವು ಟ್ರೇಲರ್ ಬಿಟ್ಟ ಮೇಲೆ ಇಂಟ್ರೊಡಕ್ಷನ್ ವಿಡಿಯೋ ಬಿಟ್ರಿ, ಆ ಜ್ಯೂಸ್ ಕಹಿ ಇದೆ ಅಂತ ಹೇಳಿದ್ರೆ ಜ್ಯೂಸ್ ಯಾವ್ದು ಅಂತ ಕ್ಲಾರಿಫಿಕೇಶನ್ ಕೊಡ್ತೇನೆ ಹೇಳಿದ್ರು, ಮತ್ತೆ ಕೊಟ್ಟಿರ್ಲಿಲ್ಲ. ಹೌದಾ? ಸೊ ಆ ಜ್ಯೂಸ್ ಅಷ್ಟು ಕಹಿ ಹಾಕಿತ್ತು. ಜ್ಯೂಸ್ ಯಾವ್ದು? ಪೆಪ್ಸಿ ಆಕ್ಚುಲಿ ಜ್ಯೂಸ್ ಅಲ್ಲ, ಬ್ಲ್ಯಾಕ್ ಆಗಿತ್ತು ನೋಡಿ. ಬ್ಲ್ಯಾಕ್ ಗ್ಲಾಸ್ ಕಲರ್ ಅಲ್ಲಿ ಸ್ವಲ್ಪ ಮೆರೂನಿಶ್ ಕಾಣ್ತಿತ್ತು. ನಿಂಗೆ ಅದೇ ನಾವು ಐಡಿಯಾ ಇದೆ, ಜನರಿಗೆ ಹಾಗೆ ಕಾಣಬೇಕು ಅಂತ ಹೇಳಿ. ಅದಕ್ಕೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ಹಾಗಲ್ಲ, ಸ್ವಲ್ಪ ನಾವು ಅದೊಂದು ಆಕ್ಟಿಂಗ್ ಮಾಡಿ ಪ್ರೆಸೆಂಟ್ ಮಾಡಿ, ಅದೆಲ್ಲ ನೀವು ಹಾಗೆ ಮಾಡ್ಬಿಡಿ, ನ್ಯಾಚುರಲ್ ಆಗಿದೆ. ನಮ್ದು ಆಕ್ಚುಲಿ ಆಕ್ಟಿಂಗ್ ಹಾಗೆ ನಾಟಕ ಟೈಪ್ ಪ್ರೆಸೆಂಟೇಷನ್ ಮಾಡ್ಬೇಕು ಅಂತ ಇದ್ದದ್ದು. ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ದೇವೆ ಅದು ನಾವು. ಪೆಪ್ಸಿ ಕುಡಿಯೋಕೆ ಕಹಿ ಆಗಿದೆ ಯಾಕೆ ಹಾಗಾದ್ರೆ? ನಾವು ಸ್ಕ್ರಿಪ್ಟೆಡ್ ಅಲ್ಲ, ಹಾಗೆ. ಮತ್ತೆ ಮಿಕ್ಸರ್ ಏನಾದ್ರು ತರಿಸ್ಕೊಂಡ್ರ? ಮಿಕ್ಸರ್ ಎಲ್ಲ ಕಂಟೆಂಟ್ ಏನಿಲ್ಲ, ಅದು ಎಲ್ಲಿ ಇತ್ತು ನೀವ್ ಹೇಳಿದಾಗ ನಮ್ಗೆ ಈಗ ಬರ್ತಾ ಉಂಟು ವಿಡಿಯೋ ಅಲ್ಲ ಅದು. ಟ್ರೈಲರ್ ಆದ ಕೂಡಲೇ ನೀವು ಬಿಟ್ಟದ್ದು ಅದೇ ವಿಡಿಯೋ, ಇಂಟ್ರೊಡಕ್ಷನ್ ಗೊತ್ತಾಗ್ಬೇಕಲ್ಲ ಯಾರಂತ. ಹೌದು. ತುಂಬಾ ಸೀರಿಯಸ್ ಆಗಿದ್ದೆಲ್ಲ ಆಯ್ತು. ಸೊ ಈಗ ಸ್ವಲ್ಪ ಏನ್ ಹೇಳ್ತಾರೆ, ತಲೆ ಓಡಿಸ್ಬೇಕು, ಬಟ್ ಸ್ವಲ್ಪ ಫನ್ ಆಗಿರ್ಬೇಕು. ಅದಕ್ಕೋಸ್ಕರ ಒಂದು ರೌಂಡ್ ಸ್ಟಾರ್ಟ್ ಮಾಡುವ ಈಗ. ಸೊ ಈ ರೌಂಡ್ ಏನಂತ ಹೇಳಿದ್ರೆ ಎಸ್ ಆರ್ ನೋ ರೌಂಡ್ ಅಂತ ಇದೆ ಹೆಸರು, ಆಯ್ತಾ? ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಟ್ ಫಸ್ಟ್ ಪ್ರಾಪರ್ಟೀಸ್ ಬರಲಿ. ಸೊ ಪ್ರಾಪರ್ಟೀಸ್ ಪ್ಲೀಸ್. ಸೊ ಈಗ ಸದ್ಯಕ್ಕೆ ಪ್ರಾಪರ್ಟೀಸ್ ಬಂದಾಗಿದೆ. ನಿಮ್ಮ ಮುಂದೆ ಎಸ್ ಆರ್ ನೋ ಬೋರ್ಡ್ ಇದೆ, ದಯವಿಟ್ಟು ತಗೊಳ್ಳಿ. ಎಸ್ ಹಿಡ್ಕೊಳ್ಳಿ. ಎರಡು ಇದೆಯಾ? ಎಸ್ ಆರ್ ನೋ ಎರಡು ಇದೆ. ಓಕೆ, ಎಸ್ ಒಂದೊಂದೇ ಅನ್ಕೊಂಡ್ರೆ ನೀವು? ಅಲ್ಲ, ನಂಗೆ ನೋ ಕೊಟ್ರ ಹೀಗೆ ತೋರಿಸ್ಬೇಕಾ? ಅದು ಆನ್ಸರ್ ಮೇಲೆ ಡಿಪೆಂಡ್ ಆಗ್ತದೆ ಯಾವ್ದು. ಓಕೆನಾ? ಸೊ ಈಗ ನಾನು ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೇನೆ, ಅದಕ್ಕೆ ಎಸ್ ಆರ್ ನೋ ಅಂತ ಬೋರ್ಡಲ್ಲಿ ಆನ್ಸರ್ ಹೇಳಿ, ಯಾಕೆ ಅಂತ ಆಮೇಲೆ ಬಾಯಲ್ಲಿ ಆನ್ಸರ್ ಹೇಳಿ. ಓಕೆ ಅಲ್ಲ? ಸೊ ತುಂಬಾ ಸಿಂಪಲ್ಸ್ ಇದೆ ಕ್ವಶನ್ಸ್, ಹಾಗಾಗಿ ಆರಾಮಾಗಿ. ಒಂದು ಕ್ವಶನ್ ಇಬ್ರಿಗೂ ಜೊತೆಗೆ ಇಬ್ರಿಗೂ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಆ ಜೋಶ್ ಬೇಕು ನಮ್ಗೆ. ಏನ್ ಕ್ವಶನ್ ಬರೆಸೋದು? ಎವರ್ ರೆಡಿ ಅಲ್ವಾ? ಓಕೆ, ಆನ್ಸರ್ ಮಾಡ್ಬೇಕಾದ್ರೆ ಅನುರಾಗ್ ಅವರ ಪರವಾಗಿ ಕೂಡ ನೀವು ಆನ್ಸರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನಿಮ್ಮ ಫಸ್ಟ್ ಕ್ವೆಶ್ಚನ್, ಕರಾವಳಿ ಕಸಿನ್ಸ್ ಎಲ್ರು ಬೈ ಬರ್ತ್ ಡಾನ್ಸರ್ಸ್? ನೋ.
ನಾನು ನಿಮ್ಮ ಅಲ್ಲ dance ನೀವು ಎಲ್ಲ ಡ್ಯಾನ್ಸ್ ನೋಡಿ ನಿಮ್ಗೆ ಅನಿಸ್ತದ ಹಾಗೆ? ಇಲ್ಲ, ನಾನು ಆಕ್ಚುಲಿ ಡ್ಯಾನ್ಸ್ ನೋಡಿ ಖುಷಿಯಲ್ಲಿ ಕೇಳಿದ್ದು ಬೈ ಬರ್ತ್ ಡಾನ್ಸರ್ಸ್ ಅಂತ. ಅಲ್ಲ, ಬೈ ಬರ್ತ್ ಡ್ಯಾನ್ಸರ್ಸ್ ಬೇರೆ ಅಥವಾ ಒಂದು ಎಂಜಾಯ್ ಮಾಡಿಕೊಂಡು ಒಟ್ರಾಸಿ ಮಾಡೋದು ಬೇರೆ. ನಾವು ಹಾಗೆ ಹುಚ್ಚುಗಟ್ಟಿಕೊಂಡು ಮಾಡೋದು. ಸೊ ನೀವು ಎಂಟರ್ಟೈನರ್ಸ್, ನೀವು ಎಂಜಾಯ್ ನಾನು ಎಸ್ಪೆಷಲ್ ನಾನು ಕರಾವಳಿ ಕಸಿನ್ಸ್ ಬಂದ ಮೇಲೆ ಡ್ಯಾನ್ಸ್ ಮಾಡಿದ್ವಿ. ರಾತ್ರಿ ಕುತ್ಕೊಂಡು ಮಾಡುದು ನಾವು. ಒಂದು ನೆಕ್ಸ್ಟ್ ದಿನ ಹಿಡಿಯೋದಾದ್ರೆ ಬೆಳಿಗ್ಗೆ ಒಂದು 3 ಗಂಟೆ ತನಕ ಪ್ರಾಕ್ಟೀಸ್ ಇದ್ದು. ಎಲ್ಲ ನಾನು ಆಗುದಿಲ್ಲ ಅಂತ ಬಿಟ್ಟಿದ್ದೇನೆ. ನೋ ನಂಗೆ ಸ್ಕೂಲಲ್ಲಿ ಮಾಡಿದ್ದೇನೆ, ಬ್ಯಾಕ್ ಅಲ್ಲಿ ಲಾಸ್ಟ್ ಅಲ್ಲಿ ಸಣ್ಣಂದೆಲ್ಲರೂ ಸ್ಟೇಜ್ ಫಿಯರ್. ಈಗ ಕೂಡ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ, ಒಂದು ಸ್ಟೇಜ್ ಅಲ್ಲಿ ಕೆಳಗೊಂದು 50 ಜನ ಇದ್ರೆ ಎದುರು ಮೈಕ್ ಕೊಟ್ಟು ನನಗೆ ತುಂಬಾ ನಡುಕೋ ಬರ್ತದೆ. ಸ್ಟೇಜ್ ಫಿಯರ್ ಅದೊಂದು ಹಾಗೆ ಮನಸ್ಸಲ್ಲಿ ಇದೆ. ಮತ್ತೆ ಇನ್ನೊಂದು ಡ್ಯಾನ್ಸ್ ತುಂಬಾ ಇಷ್ಟ ನಂಗೆ. ಡ್ಯಾನ್ಸ್, ಮ್ಯೂಸಿಕ್, ಸಿಂಗಿಂಗ್ ತುಂಬಾ ಇಷ್ಟ. ಥಿಯರಿ ಅಂದ್ರೆ ಹೀಗೆ ಮುಂಚೆ ನೀವು ಡ್ಯಾನ್ಸ್ ಮಾಡ್ತಿದ್ರು, ಪರ್ಸನಲ್ ಇದ್ರಲ್ಲೆಲ್ಲ ಆಗ್ತಿದ್ರು. ಮಾಡ್ತಿದ್ದೆ. ಕೆಲವರು ಅಪ್ರಿಶಿಯೇಟ್ ಮಾಡ್ತಾರೆ, ಕೆಲವರು ತಮಾಷೆ, ನನ್ನ ಫ್ರೆಂಡ್ ತಮಾಷೆ ಮಾಡ್ತಾರೆ. ಡ್ಯಾನ್ಸ್ ಅಲ್ಲಿ ನಂಗೆ ಗೊತ್ತು, ಹುಡುಗರ ಫ್ರೆಂಡ್ಸ್ ಯಾವಾಗ್ಲೂ ಹಾಗೆ ತಮಾಷೆನ ಮಾಡುದು. ಮತ್ತೆ ನಂದು ಕೊರಿಯೋಗ್ರಾಫರ್ ಅನುರಾಗ್ ಹತ್ರ ಫಸ್ಟ್ ಕೈಲಿಗೆ ಹೇಳುದು, ಮತ್ತೆ ನನಗೆ ನನ್ನ ರೂಮ್ ಅಲ್ಲಿ ಕರ್ಕೊಂಡು ಹೋಗುದು, ನಾವು ಪ್ರಾಕ್ಟೀಸ್ ಮಾಡೋದು. ನಂಗೆ 2 ಗಂಟೆ 3 ಗಂಟೆ ಬೇಕು ಶಾರ್ಟ್ಸ್ಗೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ವಲ್ಪ ರೀಚ್ ಬರ್ಬೇಕು, ನಾವು ಹಾಗೆ ಮಾಡ ಡ್ಯಾನ್ಸ್ ಹಾಕುವ, ಸ್ವಲ್ಪ ಫನ್ ಎಲಿಮೆಂಟ್ ಕೊಡುವ ಪಬ್ಲಿಕ್ ಅಂತ ಈ ಜನರಿಗೆ ಇಷ್ಟ ಆಗ್ತಾ ಉಂಟು. ಅದೊಂದು ಅಂದ್ರೆ ಬಿಂದಾಸ್ ಮಾಡುದು ಏನಾದ್ರು ಒಂದು ಸ್ಟೆಪ್ಸ್. ಯಾರು ಬಟ್ ಈಗ ನೀವು ನೋ ಹೇಳಿದ್ರು ಕೂಡ ನೀವು ಬೈ ಬರ್ತ್ ಎಂಜಾಯರ್ಸ್ ಅಂತ ಮಾತ್ರ ಕನ್ಫರ್ಮ್ ಆಗ್ಬೇಕು. 100% ನೋ ಡೌಟ್. ನಾವು ಯಾವತ್ತು ಒಟ್ಟಿಗೆ ಇರ್ತೇವೆ, ಅಫ್ಕೋರ್ಸ್ ಯಾವುದೇ ಸ್ಟ್ರೆಸ್ ಇರ್ಲಿ, ನಾವು ಮೂವರು ಒಟ್ಟಿಗೆ ಇದ್ರೆ ಅದು ಮರೆತು ಹೋಗ್ತೇವೆ ಎಲ್ಲ ಸ್ಟ್ರೆಸ್. ಗಮ್ಮತ್ತೆ ಅಂತೂ ಹೇಳುದು ಬೇಡ, ನಾವು ಹಾಕುದಿಲ್ಲ. ಸ್ವಲ್ಪ ಬಿಡಿ, ಇವರ ಫ್ಯಾನ್ ಆಗ್ತೀವಿ. ಆಲ್ಮೋಸ್ಟ್ ನಮ್ಮ ಡ್ಯಾನ್ಸ್ ವಿಡಿಯೋ ನೋಡಿದವರೆಲ್ಲ ಇವರ ಫ್ಯಾನ್ ಎಲ್ಲ. ಇವರು ಡ್ಯಾನ್ಸ್ ಅಂದ್ರೆ ಒಂದು ಫನ್ನಿ ಟೈಪ್ ಅಲ್ಲಿ ಹೇಳುದು, ಅಲ್ಲ ಖುಷಿ ಆಗ್ತದೆ ಅಂತ. ನಾವು ಒಂದು ಸ್ವಲ್ಪ ನೋಡಿಕೊಂಡು ಹೀಗೆ ಮಾಡುದು, ಸ್ಟಿಲ್ ಎಂಜಾಯ್ ಮಾಡ್ತೇವೆ. ನೀವು ಹೇಳುವಾಗ ಹೇಳಿದ್ರಿ ಹಿಂದೆ ನಿಂತ್ಕೊಂಡು ಡಾನ್ಸ್ ಮಾಡ್ತಿದ್ರಿ ಅಂತ, ಬಟ್ ಹಿಂದೆ ನಿಂತ್ಕೊಂಡ್ರು ಸ್ಟೇಜ್ ಅಲ್ಲಿ ಡಾನ್ಸ್ ಮಾಡುದು ಈಸ್ ಕನ್ಸಿಡರ್ಡ್ ಆಸ್ ಸ್ಟೇಜ್ ಡಾನ್ಸ್. ಲೈಫ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದಾರೆ, ಅದು ಇವರ ತಂಗಿದ್ದಾರೆ, ಅವ್ರು ಜಬರ್ದಸ್ತ್ ಸಣ್ಣ ಗೊತ್ತಿಲ್ಲ, ಅಕ್ಕ ಅಣ್ಣ ಎಲ್ಲ ಹೋಗಿ ಡ್ರೆಸ್ ಎಲ್ಲ ಹಾಕಿಟ್ಟು ನಿಲ್ಲಿಸ್ತಾರೆ. ಇವನಿಗೆ ಹುಡುಗಿಯರ ಡ್ರೆಸ್ ಎಲ್ಲ ಹಾಕಿ ನಾವು ಫೋಟೋ ಎಲ್ಲ ಅವ್ರು ಕೇಳೋರು. ಸಾಧ್ಯ ಆದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸಿ, ಇಷ್ಟೊತ್ತಿಗೆ ಒಂದು ಡಿಸ್ಪ್ಲೇ ಮಾಡಿ. ಸೊ ಸೆಕೆಂಡ್ ಕ್ವೆಶ್ಚನ್, ನಿಮ್ಮ ಕಂಟೆಂಟ್ ನೋಡಿ ನಿಕ್ಲೆ ಪುರ್ಸೋತ್ ಜಾಸ್ತಿ ಆತನ ಅಂತ ಕೇಳಿದವರು ಇದ್ದಾರೆ. ಪುರ್ಸೋತ್ ಜಾಸ್ತಿ ಆತನ ಅಂದ್ರೆ ಒಂಥರ ಸಾರ್ಕಾಸ್ಟಿಕ್ ಆಗಿ ಕೇಳಿದವರು ಕೇಳಿದ್ದಾರೆ, ತುಂಬಾ ಜನ ಕೇಳಿದ್ದಾರೆ. ಸೊ ಅದನ್ನ ನೀವೇ ತಗೊಂಡ್ರಿ? ಅಲ್ಲ, ಒಮ್ಮೊಮ್ಮೆ ಬೇಜಾರಾಗ್ತದೆ. ಅಂದ್ರೆ ನಾವು ತುಂಬಾ ಕಷ್ಟಪಟ್ಟು ಟೈಮ್ ಇಲ್ಲದೆ ಟೈಮ್ ಮಾಡಿಕೊಂಡು ನಿದ್ರೆ ಕಟ್ಟಿ ಕೇಳಿದ್ರೆ, ಕೆಲವು ಜನ ಸ್ವಲ್ಪ ಹೀಗೆ ಆಯ್ತು ಕೇಳ್ತಾರೆ, ಕೆಲವು ಸಲ ಸ್ವಲ್ಪ ತಾಗುವ ಹಾಗೆ ಆಗ್ತದೆ. ಅಂದ್ರೆ ಏನೋ ಒಂದು ಅಂದ್ರೆ ಕೆಲವೊಂದು ಯಾವುದೋ ಒಂದು ಸ್ಟ್ರೆಸ್ ಅಲ್ಲಿ ಇರ್ತೇವೆ, ಹಾಗಾದ್ರೆ ನೀವು ಇಷ್ಟು ಪುರ್ಸೊತ್ತು ನಿಮ್ಗೆ ಇದು ಬೇರೆ ಇದಕ್ಕೆಲ್ಲ ನಿಮ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ವ್ಲಾಗಿಂಗ್ ಆಗ್ತದೆ, ಅದಕ್ಕೆ ಪುರ್ಸೊತ್ತು ಟೈಮ್ ಉಂಟು, ಆ ರೀತಿ ಕೇಳಿದ್ರೆ ಸ್ವಲ್ಪ ಬೇಜಾರಾಗ್ತದೆ. ಆಕ್ಚುಲಿ ನಾವು ಮಾಡಿ ಮತ್ತೆ ಇವರು ಸ್ಪೆಷಲಿ ನಮ್ಮನ್ನೆಲ್ಲ ಪ್ರಿಪೇರ್ ಮಾಡಿ, ಅಂದ್ರೆ ಯಾವುದೇ ಲೈಫ್ ಅಲ್ಲಿ ಫೇಸ್ ಮಾಡ್ಲಿಕ್ಕೆ, ಅಂದ್ರೆ ವ್ಲಾಗಿಂಗ್ ಅಂದ್ರೆ ನಮ್ಮ ಕ್ಯಾಮರಾದಲ್ಲಿ ಒಂದು ಫೇಸ್ ನೋಡ್ತಾ ಅದೇ ನೀವು ನಮ್ಮ ಹಿಂದೆ ಆ ಕ್ಯಾಮರಾದ ಹಿಂದೆ ಒಂದು ನಮ್ಗೆ ಲೈಫ್ ಇರ್ತದೆ, ಅದು ಯಾರು ಆಲೋಚನೆ ಮಾಡೋದಿಲ್ಲ. ಅದ್ ನೋಡಿ ನಾವು ಎಷ್ಟೇ ಬೇಜಾರು ಇದ್ರು ಕ್ಯಾಮರಾದ ನಾವು ಫುಲ್ ಜೋಶಲ್ಲಿ ಬರ್ತೇವೆ. ಹಾಗೆ ಜನರು ಕೆಲವರು ಅನ್ಕೊಳ್ಳೋದು, ನಮ್ಮ ಗೊತ್ತಿರುವವರು ಇಷ್ಟೆಲ್ಲ ಸ್ಟ್ರೆಸ್ ನಡೀತಾ ಇದೆ, ಸೊ ಇವರು ನಗಾಡ್ತಾ ಒಳ್ಳೆ ಮಾಡ್ತಿದ್ದಾರೆ ವ್ಲಾಗ್, ಅಥವಾ ಕೆಲವು ಓಲ್ಡ್ ವ್ಲಾಗ್ ನಾವು ಈಗ ಪೋಸ್ಟ್ ಮಾಡಿದ್ರೆ ನೀವು ಇಲ್ಲಿ ಟೆನ್ಷನ್ ನೀವು ಫುಡ್ ವ್ಲಾಗ್ ಮಾಡ್ತಿ ತಿಂತಿದ್ದೀರಿ, ಆ ರೀತಿ. ಸೊ ಇದೇ ರಿಲೇಟೆಡ್ ಅಂದ್ರೆ ಟೈಮ್ ನೀವು ಪುರ್ಸತ್ ಮಾಡಿಕೊಂಡು ನಾವು ನಿದ್ದೆ ಕಟ್ಟಿಕೊಂಡು ಮಾಡುದು, ಎಡಿಟಿಂಗ್ ಆಗಲಿ, ಅದರ ನಂತರ ಬೇರೆ ಬೇರೆ ಆಗ ಹೇಳಿದ ಇನ್ಸ್ಟಾ, FB, ಟಿಕ್ಟಾಕ್, ವಾಟ್ಸಪ್ ಸ್ಟೇಟಸ್ ಹಾಕೋದು, ಶೇರ್ ಮಾಡೋದು, ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಅದು. ಸೊ ಟೈಮ್ ನಿಜವಾಗಿ ಸ್ವಲ್ಪ ಬೇಜಾರ್ಸಾಗ್ತದೆ. ಅಂದ್ರೆ ಅಷ್ಟು ನಮ್ಮ ಕೆಲ ಪರ್ಸನಲ್ ಇದನ್ನು ಸೈಡ್ ಮಾಡಿ ಅಷ್ಟೆಲ್ಲ ನಾವು ನಿದ್ದೆ ಕಟ್ಟಿಕೊಂಡು, ಅದಕ್ಕೆ ನಾನು ಆಗ ಹೇಳಿ ಸ್ವಲ್ಪ ಹೆದರಿಕೆ ಆಗ್ತುಂಟು. ಈಗ ಸ್ವಲ್ಪ ನಮಗೆ ಜಾಸ್ತಿ ಸ್ವಲ್ಪ ಏನು ಪ್ರೀತಿ ಸಿಗುವಾಗ ಅದಕ್ಕೆ ಮ್ಯಾಚ್ ಆಗುವಂತ ನಾವು ಕೆಲಸ ಅದು ಕಂಟಿನ್ಯೂ ಮಾಡ್ಬೇಕಲ್ಲ. ಮತ್ತೆ ಕಷ್ಟ ಆಗ್ತಾ ಉಂಟು, ದುಬೈಲಿ ತುಂಬಾ ಕಷ್ಟ. ನಾವೇ ಖರ್ಚು ಮಾಡಿಕೊಂಡು ಹೋಗುದು, ಎಲ್ಲಿಯೂ ನಾವು ಈಗ ಯಾವುದೇ ಪ್ರೋಗ್ರಾಮ್ ಇವೆಂಟ್ ಕವರ್ ಮಾಡುವಾಗ ಯಾವುದೇ ಒಂದು ಯಾರು ನಮ್ಗೆ ಪೇವ್ ಮಾಡೋದಿಲ್ಲ, ನಾವು ಕೇಳೋದಿಲ್ಲ. ನಮ್ಮ ಒಂದು ನಿಸ್ವಾರ್ಥ ಅದು ಹೋಗಿ ಸಪೋರ್ಟ್ ಮಾಡ್ಬೇಕು ಅಂತ ನಾವು ಹೋಗುದು, ನಾವೇ ಖರ್ಚು ಮಾಡಿಕೊಂಡು ಹೋಗುದು, ಫುಡ್ ನಾವೇ ಖರ್ಚು ಮಾಡುದು. ನಿಮ್ಗೆ ಗೊತ್ತಲ್ಲ ಕೆಲವು ಇವೆಂಟ್ ಅದು ಮತ್ತೆ ಎಡಿಟ್ ಶೂಟಿಂಗ್ ಎಲ್ಲ ಮಾಡಿ ರಾತ್ರಿವರೆಗೆ ಕೂತ್ಕೊಂಡು ಇವರನ್ನು ಫೋರ್ಸ್ ಮಾಡಿಸಿ, ಇವ್ರ ಪಾಪ
ಕಷ್ಟ ಆಗ್ತದೆ. ಅಂದ್ರೆ ವೀಕೆಂಡ್ ಆಗ ಒಂದು ರಿಲ್ಯಾಕ್ಸ್ ಸಿಗ್ಲಿಕ್ಕೆ ಒಂದು ಬರುದು, ಅದೇ ಇವರನ್ನು ಎಳೆದುಕೊಂಡು ಹೋಗ್ತೇನೆ ಕೆಲವು ಇವೆಂಟಿಗೆ, ಹಾಗೆ ಪಾಪ ಬರ್ತಾರೆ ಮತ್ತೆ ರಾತ್ರಿ ಕೂತ್ಕೊಂಡು ಎಡಿಟ್ ಮಾಡು, ಸೊ ಕಷ್ಟ ಆಗ್ತದೆ. ಸೊ ಕೆಲವು ಸಲ ಅದು ಕೇಳುವಾಗ ತಾಗ್ತದೆ ಹಾಗೆ. ಬಟ್ ಇಂಥ ಟೈಮಲ್ಲಿ ನೀವು ಅಷ್ಟೇ ಅಷ್ಟೇ. ನಾವು ಅದನ್ನು ಈ ಕಿವಿಲಿ ಕೇಳ್ತೇವೆ, ಈ ಕಿವಿಲಿ ಬಿಡೋದು ಅಷ್ಟೇ. ಅಷ್ಟೇ ಮಾಡ್ಬೇಕು. ಪ್ರಿಪೇರ್ ಮಾಡ್ತಾನೆ ನಮ್ಗೆ. ಯೂಟ್ಯೂಬರ್ಸ್ ಇದ್ದಾರೆ ಇದೇ ಮಾಡ್ಬೇಕು. ನೆಗೆಟಿವ್ ಕಮೆಂಟ್ ತುಂಬಾ ಬರುತ್ತೆ. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಸಿಗ್ಬೇಕಾದ್ರೆ ಅಫ್ಕೋರ್ಸ್ ಇಂಥದೆಲ್ಲ ಕಮೆಂಟ್ ಫ್ಯಾಮಿಲಿಯಿಂದ ಬಂದ್ರು ಅಥವಾ ಎಲ್ಲಿಂದ ಬಂದು ನೀವು ರೆಡಿ ಇರ್ಬೇಕು. ಅದು ಈ ಫೀಲ್ಡ್ ಅಲ್ಲಿ ಅಂತ ನೀವು ಎಷ್ಟೋ ಲಕ್ಷ ಕೋಟಿ ಯೂಟ್ಯೂಬರ್ಸ್ ಈ ಒಂದು ಇಂಥ ಇದು ಬರುವಾಗ ಬಿಟ್ಟು ಬಿಡ್ತಾರೆ ಚಾನಲ್, ಅಂದ್ರೆ ಆಗ್ಲಿಕ್ಕಿಲ್ಲ ಅಂತೇಳಿ. ಬೇಡ ಸುಮ್ಮನೆ ಅದೇ ಅಲ್ಲಿ ನಿಲ್ಲೋದು. ಇಲ್ಲದಿದ್ರೆ ಎಫರ್ಟ್ ಆಗ್ತಾ ಹೋದ್ರೆ ಬರ್ಬೋದು. ಅಂದ್ರೆ ನಾವು ನಮ್ಗೆ ಬಂತು ಅಂತ ಹೇಳುದಿಲ್ಲ, ಬಟ್ ನಮ್ಗೆ ಒಂದು ಸೆಲ್ಫ್ ಒಂದು ಖುಷಿ ಇದೆ, ಅದು ಇಂಪಾರ್ಟೆಂಟ್. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ. 3 ಜನ ಕಸಿನ್ಸ್ ಮಧ್ಯೆ ಗಲಾಟೆನೇ ಆಗಲ್ಲ, ಫುಲ್ ಜಾಲಿ. ಗಲಾಟೆನೇ ಆಗಲ್ಲ, ಆಗಲ್ಲ ಗಲಾಟೆ ಗಲಾಟೆ ಓದ್ ಅದು ಎಕ್ಸ್ಪ್ಲೇನ್ ಮಾಡೋದಿದ್ರೆ ತುಂಬಾ ಸ್ಟಾರ್ಟ್. ಕೆಲವೊಮ್ಮೆ ಕೆಲವೊಂದು ಪೋಸ್ಟ್ ಆಗುದಿಲ್ಲ. ಈಗ ನೋಡಿ, ಒಂದು ತಮ್ನೇಲ್ ಸೆಲೆಕ್ಟ್ ಮಾಡುವಾಗ ನಾನು ತುಂಬಾ ಕಿರಿಕಿ, ನಂಗೆ ಪರ್ಫೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಬಿಡುದಿಲ್ಲ. ಇವರಿಗೆ ತುಂಬಾ ಕಷ್ಟ ಆಗ ಅದು ಇದು ಹಾಕಿ ಮಾಸ್ಟರ್ ಲಾಸ್ಟ್ಗೆ ಜಗಳ ಆಗ್ತದೆ. ಮತ್ತೆ ಡಿಸ್ಕ್ರಿಪ್ಷನ್ ಹಾಕೋದ್ರಲ್ಲಿ, ಮತ್ತೆ ಕೆಲವು ಎಡಿಟಿಂಗ್ ಅಲ್ಲಿ ಕೆಲವು ಅದು ತುಂಬಾ ಆಗ್ತದೆ. ಅದು ಯೂಟ್ಯೂಬರ್ಸ್ ಈಗ ನಾ ಒಬ್ಬನೇ ಇದ್ರೆ ನನ್ನ ಇಷ್ಟಕ್ಕೆ ಮಾಡಿಕೊಂಡು ಹೋಗ್ಬೋದಲ್ಲ. ಬಟ್ 3 ಜನ ಇರ್ಬೇಕಾದ್ರೆ ಇಬ್ಬರಲ್ಲಿ ಜಗಳ ಆಗುದು, ನಮ್ಮಿಬ್ಬರಲ್ಲಿ ಅದರಲ್ಲಿ ವಿಷಯದಲ್ಲಿ. ಅವರು ಅಂದ್ರೆ ಅನುರಾಗ್ ಅಂದ್ರೆ ಈಗ ಅವರು ಬರ್ಲಿಕ್ಕೆ ಆಗದಿದ್ರೆ ನಾವು ಸ್ವಲ್ಪ ಕೆಲವು ಇಂಪಾರ್ಟೆಂಟ್ ರಾಗ್ ಇರ್ತದೆ, ಬಟ್ ಅವ್ರ ಪಾಪ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬಿಸಿ ಇರ್ತಾರೆ. ಒಂದು ಜಗಳದಲ್ಲಿ ನಾವು ಇಬ್ಬರು ಮಾತ್ರ ಅದು ಆ ಟೈಮಿಗೆ ಮಾತ್ರ ಒಂದು ಫ್ರಾಕ್ಷನ್ ಆಫ್ ಒಂದು 5 ಮಿನಿಟ್ಸ್ ಅಲ್ಲಿ ನಾವು ಕ್ಲಿಯರ್ ಆಗ್ತೇವೆ. ಅದನ್ನ ನೆಕ್ಸ್ಟ್ ಡೇಗೆ ತಗೊಂಡು ಮಾಡಿಕೊಂಡು ಹೋಗ್ತೇವೆ. ಈಗ ಇವರು ಹೇಳಿದ್ದು ಆದ್ರು ಅಥವಾ ನಾನು ಹೇಳಿದ್ದು ಫೈನಲೈಸ್ ಆದ್ರು ಅದನ್ನ ಇಬ್ರು ಮತ್ತೆ ಅಲ್ಲಿ ಮರ್ತು ಬಿಟ್ಟಿದ್ವಿ ಏನಾಗಿದೆ ಅಂತ ಹೇಳಿ. ಅದಕ್ಕೆ ಸಕ್ಸಸ್ ಮೇಲೆ ಹೋಗಿ ಆ ಟೈಮಿಗೆ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ದುಬೈಯಲ್ಲಿ ದುಡಿಯೋದ್ರಿಂದ ಲೈಫ್ ಸೆಟ್, ಟೆನ್ಷನ್ ಇಲ್ಲದ ಜೀವನ. ಇಲ್ಲಿ ಊರಲ್ಲೆಲ್ಲ ಹೇಳ್ಬೇಕಂದ್ರೆ ದುಬೈ ಅದು ಎಲ್ಲ ಊರಿನವರು ಹೇಳುವಂತ ಒಂದು ದುಬೈ ಬಂದಾಗ ಒಂದು ಕನ್ಲಿ ನಮ್ಗೊಂದು ಮೊಬೈಲ್ ತನ್ನಿ, ಐಫೋನ್ ಕಮ್ಮಿ ತಿಕ್ಕೊಂಡು. ದುಬೈಲಿ ಲೈಫ್ ಒಳ್ಳೇದು ಅಂತ ಹೇಳ್ಬೋದು, ಬಟ್ ಲೈಫ್ ಸೆಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಿರ್ತಿದ್ರೆ ನಾವು ಅಲ್ಲಿ ಅರ್ನಿಂಗ್ ಆಗಿ ಈಗ ರಿಟೈರ್ಮೆಂಟ್ ಆಗಿ ಇಲ್ಲಿ ಕುತ್ಕೊಳ್ಬೇಕು. ಅಂದ್ರೆ ದುಬೈ ಅಂತ ಹೇಳಿದ ಕೂಡಲೇ ನೀವು ಹೇಳಿದಾಗೆ ನಾವು ಬರ್ತೇವೆ, ವರ್ಷಕ್ಕೊಮ್ಮೆ ಬರ್ತೇವೆ, ಬಂದು ಅಲ್ಲಿ ಅರ್ನ್ ಮಾಡಿದ ಸಾಧಾರಣ ಎಲ್ಲ ಖರ್ಚು ಮಾಡಿ ಹೋಗ್ತೇವೆ, ಅದು ಯಾರು ನೋಡುದಿಲ್ಲ. ಹಾಗೆ ದುಬೈಯಲ್ಲಿ ಸೆಟ್ ಅಂತ ಹೇಳಿ ಐ ಡೋಂಟ್ ಥಿಂಕ್ ಸೊ. ಕೆಲವರು ಆಗ್ತಾರೆ, ಡಿಪೆಂಡ್ಸ್. ಕೆಲವರು ಬಿಸ್ನೆಸ್ ಮಾಡಿದ್ರು, ಕೆಲವು ಕ್ಲಿಕ್ ಆಗ್ತದೆ. ತುಂಬಾ ಜನರಿದ್ದ ದುಬೈಗೆ ಫೇಲ್ ಆಗಿ ಬಂದವರು ಇದ್ದಾರೆ, ತುಂಬಾ ಕಷ್ಟಪಟ್ಟು ಅರ್ಧದಿಂದ ಬಿಟ್ಟು ಬಂದವರು ಇದ್ದಾರೆ. ಹಾಗೆ ತುಂಬಾ ಎಕ್ಸಾಂಪಲ್ಸ್ ಇದೆ. ಅಲ್ಲಿ ಹೋಗಿ ಕಷ್ಟಪಡುವವರು ಇದ್ದಾರೆ, ನಮಗೆ ಗೊತ್ತಿರೋ ಎಷ್ಟೋ ಜನ ಜಾಬ್ ಇಲ್ಲದೆ ಏನೆಲ್ಲ ಕಷ್ಟ ಆಗಿ, ಮತ್ತೆ ಬೇರೆ ಕೆಲವು ಊರಿನವ್ರ ಪಾರ್ಕ್ ಅಲ್ಲಿ ನಾವು ನೋಡ್ತೇವೆ ಮಲಗಿಕೊಂಡು, ತುಂಬಾ ಕಷ್ಟ ಇಲ್ಲ. ಲೈಫ್ ಸೆಟ್ ಅಂತ ನಾವು ಇಲ್ಲಿಂದ ಹೇಗೆ ದುಬೈ ನೋಡ್ತೇವಾ ಹಾಗೆ ಅಲ್ಲ ದುಬೈ ಆಕ್ಚುಲಿ. ನಾನು ಪರ್ಸನಲಿ ಹೋಗುವ ಹಾಗೆ ಅನ್ಕೊಂಡು ಹೋದದ್ದು ಲೈಫ್ ಸೆಟ್ ಆಗ್ಬೋದು ಅಂತ ಹೇಳಿ, ಬಟ್ ಅಲ್ಲಿ ಹೋಗಿ ಲೈಫ್ ನೋಡುವಾಗ ಒಂದು ಗೊತ್ತಾಗ್ತದೆ ತುಂಬಾ ಕಷ್ಟ ಕೂಡ ಎಲ್ಲ ಕಡೆ ಕಷ್ಟ ಇದೆ. ಒಂದು ಲಕ್ ಫ್ಯಾಕ್ಟರ್ ಆಯ್ತು ಅಲ್ಲಿ, ಲಕ್ ಅಂತ ಹೇಳುದಿಲ್ಲ. ಯಾಕೆಂದ್ರೆ ತುಂಬಾ ಒಳ್ಳೆ ಕಲ್ತವ್ರು, ತುಂಬಾ ಎಜುಕೇಶನ್ ಮಾಡಿದವರು ಅಲ್ಲಿ ಹೋಗಿ ಫೇಲ್ ಆದದುಂಟು. ಜಸ್ಟ್ ಒಂದು ಇಲೆಕ್ಟ್ರಿಷಿಯನ್ ನೀವು ಹೋದವ್ರು ತುಂಬಾ ಸಕ್ಸಸ್, ತುಂಬಾ ಡಿಮ್ಯಾಂಡ್ ಇದೆ ಅಂತ ಫೀಲ್ಡ್ ಅಲ್ಲಿ. ಸೊ ಏನು ಕಲಿಬೇಕು ಅಂತ ಇಲ್ಲ, ಲಕ್ ಫ್ಯಾಕ್ಟರ್ ಡಿಪೆಂಡ್ಸ್. ನೀವೊಂದು ಕಂಪನಿ ಜಾಯಿನ್ ಆದ್ರೆ ಅಲ್ಲೊಂದು ಅಂದ್ರೆ 2 year ಕಾಂಟ್ರಾಕ್ಟ್ ಇರ್ತದೆ. ನೀವು ಸೇರಿದ ಕಂಪನಿ ನಿಮ್ಗೆ ಸೂಟ್ ಆಗಿದ್ರೆ ನೀವು ಲಕ್. ಅದು ರಾಂಗ್ ಆಯ್ತು, ನೀವು ಸ್ಟಕ್ ಆದ್ರೆ ಅಲ್ಲಿ 2 ವರ್ಷ ಇರ್ಬೇಕು ಅಥವಾ 1 ವರ್ಷ ಮತ್ತೆ ಫೈನ್ ಕಟ್ಟಬೇಕು, ಆಗಲಿ ಪ್ರಾಬ್ಲಮ್ಸ್. ಇದು ನಿಮ್ಮ ಲಕ್, ದೇವರ ಆಶೀರ್ವಾದ. ಡಿಪೆಂಡ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಮನೆಯವರು ಮೊದಲಿಂದಲೂ ಕೂಡ ಕಂಟೆಂಟ್ ಮಾಡೋದಕ್ಕೆ ಫುಲ್ ಸಪೋರ್ಟ್ ಇದ್ರು, ಅದಷ್ಟು ಟೈಮ್ ಯಾಕೆ ಹೋಗ್ತಾ ಇದೆ? ಆಮೇಲೆ ಎಲ್ಲ ಹೇಳ್ಬೇಕಲ್ಲ, ಸ್ವಲ್ಪ ಹೇಳ್ಬೇಕಾ ಬೇಡ? ಅವ್ರು ನನ್ನ ಮಕ್ಕಳು ನೀನ್ ಹೇಳಿದ್ರೆ ನಾನು ಹೇಳ್ತೇನೆ ನನ್ನ ಮೇಲೆ ಹಾಕಿ ಬಿಟ್ರು. ಮತ್ತೆ ಮನೆಗೆ ಹೋಗ್ಬೇಕಲ್ಲ, ಅವರ ನೋಡಿ ಸಿಗುದಲ್ಲಿ ಇವನಿಗೆ ಸಿಗ್ಲಿ ಅಲ್ಲಲ್ಲ, ಯಾವ್ದು ಡಿಸಿಷನ್ ತಗೊಳ್ಬೇಕು. ನಡುವಲ್ಲಿ ಹೀಗೆ ಶೀಲ್ಡ್ ಇಟ್ಟಾಗ ಅಂದ್ರೆ ಕೆಲವು ಟೈಮ್ ನಮ್ದು ಜವಾಬ್ದಾರಿ ಇರುತ್ತೆ, ಕೆಲವು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಫ್ಯಾಮಿಲಿಯವರು, ಇವನಿಂದಾಗ್ಲಿ ನಮ್ಮಿಂದಾಗ್ಲಿ. ಹಾಗಿರುವಾಗ ಕೆಲವು ಸಿಚುವೇಶನ್ ಬರ್ತದೆ, ಸ್ವಲ್ಪ ಟಫ್ ಟೈಮ್ ಬರುತ್ತೆ. ಆಗ ನಮ್ದು ಸಪೋರ್ಟ್ ಅಥವಾ ಏನಾದ್ರೆ ಒಂದು ನಾವು ಅದರೊಳಗೆ ಹಂಚಿಕೊಳ್ಬೇಕು ಆ ಒಂದು ಟೆನ್ಷನ್. ನಾವು ವ್ಲಾಗಿಂಗ್ ಮಾಡ್ತಿರ್ತೇವೆ,
ಓಕೆ. ಹಾಗಿರುವಾಗ ಅವರಿಗೆ ಮತ್ತೆ ಗೊತ್ತಿರುದಿಲ್ಲ ಅವರಿಗೆ ಸರಿ, ಈ ಫೀಲ್ಡ್ ಸೋಷಿಯಲ್ ಮೀಡಿಯಾ ಏನು. ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೋಷಿಯಲ್ ಅಲ್ಲಿ ಆಕ್ಟಿವ್ ಆಗಿರೋದು, ಅವರಿಗೆ ಇಷ್ಟ ಇಲ್ಲ. ನಾವು ಈಗಿನ ಜನರೇಷನ್ ಮಾತ್ರ ಅಲ್ವಾ ಒಂಚೂರು ನೋಡ್ತಾ ಇರೋದು. ಹೌದೌದು, ಅಂದ್ರೆ ಅವರಿಗೆ ಸ್ವಲ್ಪ ಹಾಗೆ ಅನಿಸ್ತದೆ, ಅಯ್ಯೋ ನಾನು ಆಗ್ಲೇ ಹೇಳಿದೆ, ಸೊ ಅದಕ್ಕೆ ಕನೆಕ್ಟೆಡ್ ಅಂದ್ರೆ ಸ್ವಲ್ಪ ಟೆನ್ಷನ್ ನಡೀತಾ ಇದೆ. ಜಾಸ್ತಿ ಬೇಡ, ನಾವು ಹೇಳಿದೆಲ್ಲ ಆನ್ಸರ್ ಸಾಕು. ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ನಿಮ್ಮ ಇಂಟ್ರೆಸ್ಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಮ್ದು ನಾವ್ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ನಡೀತಾ Okay, ಇರ್ತದೆ. okay. So ಅದ್ರಲ್ಲಿ ನಡೀತಿರುವಾಗಿದ್ದು ಮಿಡಲ್ ನೀವು ಜಾಲಿ ಮಾಡುದು ಬರೋದಿಲ್ಲ, ಸ್ವಲ್ಪ ಒಂದೇ ಅವರು ಹೀಗೆ ಹೇಳುದಿದ್ರು ನಮಗೂ ಬೇಜಾರಾಗುತ್ತೆ. ನಾವು ಒಂದು ಎಫರ್ಟ್ ಅವರಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಇಷ್ಟ. ಇದು ಒಂದು ಸಕ್ಸಸ್, ಇದು ಒಂದು ಅಚೀವ್ಮೆಂಟ್ ಅಂತ ಅವರಿಗೆ ಅದು ನಾವೀಗ ಕ್ಯಾಮರಾ ಇಟ್ಕೊಂಡು ಹೋದ್ರೆ ಲಾಗ್ ನಂದೊಂದು ತೆಗಿಬೇಡಿ. ಸೊ ಸೋಷಿಯಲಿ ಅವರು ಅಷ್ಟೇ ಇಂಟ್ರೆಸ್ಟೆಡ್ ಇಲ್ಲ. ಸೋಷಿಯಲ್ ಇಂಟ್ರೋವರ್ಟ್. ಅಂದ್ರೆ ಸಿಚುವೇಶನ್ ಹಾಗೆ ಮಾಡ್ತದೆ ಕೆಲವೊಮ್ಮೆ ನಮ್ಮ ಸ್ವಲ್ಪ ನಾವೇ ನಮ್ಮಷ್ಟಕ್ಕೆ ಇರುವ ಅಂತ ಆಗಿರುವ ನಾವು ಇದನ್ನೆಲ್ಲ ಮಾಡಿಕೊಂಡು ಅವರು ಆ ಮೂಮೆಂಟ್ ಎಂಜಾಯ್ ಮಾಡೋದು. ಓಕೆ ಓಕೆ. ಸೊ ನೆಕ್ಸ್ಟ್, ಈ ಚಾನೆಲ್ ಕ್ರಿಯೇಟ್ ಆದ ಮೇಲೆ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಕೋರ್ಸ್ ಯಾವ ರೀತಿಯ ಒಳ್ಳೆ ಬದಲಾವಣೆ ಅಂದ್ರೆ ಪಾಸಿಟಿವ್. ನಾನು ಮೇಲಿಗೆ ಎತ್ಬೋದು ನನ್ನ ಪರ್ಸನಲ್ ನಂದು ಎಕ್ಸ್ಪೀರಿಯನ್ಸ್ ತುಂಬಾ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಆಗ್ಲೇ ಹೇಳಿದೆಲ್ಲ ಎಷ್ಟೆಲ್ಲ ನಾವು ಒಂದು ಅಚೀವ್ಮೆಂಟ್ ಆಗಿ ಒಂದು ನೋಡಿ, ನಮ್ದು ಸಬ್ಸ್ಕ್ರೈಬರ್ಸ್ 6,000 ಸಮಥಿಂಗ್, 1.5 ವರ್ಷ ಆದದ್ದು. ಸೊ ದೊಡ್ಡ ಒಂದು ಹೆಸರಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಸ್ಟಿಲ್ ನಾವು ಸ್ಯಾಟಿಸ್ಫೈಡ್. ಇನ್ನು ನಂಗೆ ಆ ಡ್ರೀಮ್ ಇಲ್ಲ ಒಂದು ಈಗ ನಮ್ಗೆ ಸ್ವಲ್ಪ ಹಾಗೆ एकदम ಹೈಲೈಟ್ ಆಗುದು ಅಷ್ಟು ಇಷ್ಟ ಇಲ್ಲ. ನಮ್ದೇ ಒಂದು ಇದರಲ್ಲಿ ಒಂದು ಏನಾದ್ರೂ ಮಾಡಿಕೊಂಡು ಖುಷಿ ಪಡಿಕೊಂಡು ಜನರ ಅಲ್ಲಿ ಒಂದು ಆಡಿಯನ್ಸ್, ಇಲ್ಲಿ ಆಡಿಯನ್ಸ್ ಕನೆಕ್ಟ್ ಆಗುವುದು ಒಂದು ಆಸೆ ಇದೆ, ಬಟ್ ದೊಡ್ಡದೇನು ನಮ್ದು ಡ್ರೀಮ್ಸ್ ಇಲ್ಲ. ನಾನು ಯಾಕೆ ಇನ್ನೊಮ್ಮೆ ರಿಪೀಟ್, ನಂದು ಈಗ ಏಜ್ ನಾನು ಹೇಳಿದಲ್ಲ, ಸೊ ನಂತರ ನಮ್ದು ಜವಾಬ್ದಾರಿ ಅದು ಇದು ಅಂತ ಹೇಳಿ ಮತ್ತೆ ಇವರು ಸ್ವಲ್ಪ ಇನ್ವಾಲ್ವ್ ಆದ್ರೆ ಮಾಡ್ಬೋದು ಏನಾದ್ರೆ ದೊಡ್ಡ ರೀತಿ. ಅವರು ಬಿಸಿ ಇರ್ತಾರೆ, ಇವನೊಬ್ಬನ ತಲೆಗೆ ಹಾಕುದು. ಸೊ ಹಾಗಿದ್ರೆ ಓಕೆ. ಬದಲಾವಣೆ ಅಂತೂ ತುಂಬಾ ಆಗಿದೆ. ಸೊ ಅಂದ್ರೆ ದಿವೇಶ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ. ತುಂಬಾ ನಮ್ದೇ ನನ್ನ ಹತ್ರ ಕೇಳಿದೆ ಎಸ್ಪೆಷಲಿ. ನಾನು ಎಷ್ಟು ಸ್ಟ್ರೆಸ್ ಇದೆ, ಜಾಬ್ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್ ಇದೆ, ಇದ್ರಲ್ಲಿ ಒಮ್ಮೆ ಇನ್ವಾಲ್ವ್ ಆದ್ರೆ ನಾನು ಈಗ ಎಡಿಟಿಂಗ್ ಸ್ಟಾರ್ಟ್ ಆಗಿ ಎಲ್ಲ ಮರ್ತು ಬಿಟ್ಟು ಇದ್ರಲ್ಲಿ ಇನ್ವಾಲ್ವ್ ಆಗ್ತೇನೆ. ಸೊ ಎಲ್ಲ ಮರ್ತು ಬಿಡ್ತೇನೆ. ಒಂಥರ ಎಸ್ಕೇಪ್ ಸೆಲೆಬ್ರಿಟೀಸ್ ಅನ್ನು ಸಿಗುವುದು ನಾವು ಡ್ರೀಮ್ ಅಲ್ಲಿ ಕಾಣ್ತಾ ಇದ್ದದ್ದು. ಅಯ್ಯೋ ಆ ಸೆಲೆಬ್ರಿಟಿ ಇಲ್ಲೆಲ್ಲ ಸಾಧ್ಯ ಇರ್ತಿರ್ಲಿಲ್ಲ ಮ್ಯಾಂಗ್ಳೂರಲ್ಲಿ. ಅಲ್ಲಿ ಅದೊಂದು ಭಯಂಕರ ಒಂದು ಬಗ್ಗೆ ಕೂಡ ಒಂದು 2-3 ಪ್ರಶ್ನೆ. ಹೌದಾ, ಬದಲಾವಣೆ ತುಂಬಾ ಆಗಿದೆ. ಯಾಕಂದ್ರೆ ಅದ್ರ ಬಗ್ಗೆ ಕೂಡ ಒಂಚೂರು ಕೇಳೋದು ಬಾಕಿ ಇದೆ. ನನ್ನ ತಲೆಗೊಂದು ಬೇರೆ ಒಂದು ಬಂತು, ಅದಾಗಿರ್ಬೋದು ಅದನ್ನ ನೋಡುವ. ಅದೇ ಹೇಳ್ತಾರೆ ನೋಡುವ. ಇಲ್ಲ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರೋದ್ರಿಂದ ಸೆಲೆಬ್ರಿಟಿಗಳನ್ನ ಮೀಟ್ ಆಗೋದು ತುಂಬಾ ಸುಲಭ. ಆಫ್ ಕೋರ್ಸ್ ಹೌದು, ನಾರ್ಮಲ್ ಜನರಿಗಿಂತ ಸುಲಭ. ಯಾಕಂದ್ರೆ ಅವ್ರಿಗೆ ಪಬ್ಲಿಸಿಟಿ ಬೇಕು. ಓಕೆ. ಮತ್ತೆ ಕಂಟೆಂಟ್ ಕ್ರಿಯೇಟರ್ ಇಂದ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಯಾವುದೇ ಒಂದು ಆರ್ಗನೈಸರ್ಸ್ ಅಥವಾ ಸಂಘ ಸಂಸ್ಥೆ ಅಥವಾ ಅವರನ್ನು ಕರೆಸಿದ್ದಾರೆ, ಅಫ್ಕೋರ್ಸ್ ಅದೊಂದು ಪ್ರಚಾರ ಸಿಗುವಾಗ ಅದೊಂದು ಅವರು ಯೂಸ್ ಮಾಡ್ತಾರೆ. ಮೇನ್ಲಿ ನಮ್ದು ಆಕ್ಚುಲಿ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್, ಮೂವಿ ಡಿಸ್ಟ್ರಿಬ್ಯೂಟರ್ಸ್ 2 to 3 ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು. ಸೊ ಅವರು ನಮ್ಮ ಹತ್ರ ಕ್ಲೋಸ್ ಇದ್ದಾರೆ. ಅವರ ಈಗ ಯಾವ್ದಾದ್ರು ಮೂವಿಲಿ ರಿಲೀಸ್ ಆಗ್ಬೇಕಾದ್ರೆ ಅದು ಅವರ ಥ್ರೂ ಅಲ್ಲಿ ರಿಲೀಸ್ ಆಗ್ಬೇಕು. ಸೊ ಅವ್ರಿಗೆ ಲೈಸೆನ್ಸ್ ಇರುತ್ತೆ. ಸೊ ಅವ್ರು ನಮ್ಮ ಹತ್ರ ಕ್ಲೋಸ್. ಸೊ ನಮ್ಮನ್ನ ಪುಷ್ ಮಾಡ್ತಾರೆ, ಪಬ್ಲಿಸಿಟಿ ಅಲ್ಲಿ ಟಿಕೆಟ್ ಸೇಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ಓಕೆ. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್. ಹಾಗೆ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ, ಮತ್ತೆ ಕವರ್ ಮಾಡ್ತೇವೆ. ಪ್ರೀಮಿಯರ್ ಶೋ ಇದ್ರೆ ಕವರ್ ಮಾಡಿ ಎಡಿಟ್ ಮಾಡಿ ನಾವು ಅವರಿಗೂ ಆ ವಿಡಿಯೋ ಕೊಡ್ತೇವೆ, ಅಂದ್ರೆ ಮೀಡಿಯಾ ಚಾನೆಲ್ಸ್. ಸೊ ಅವರು ನಮ್ಗೆ ಬೇರೆ ಅದರಿಂದ ಅರ್ನಿಂಗ್ ಏನಿಲ್ಲ. ಸೊ ಅವರೊಂದು ನಮ್ಗೊಂದು ಕಂಟೆಂಟ್ ಸೆಲೆಬ್ರಿಟೀಸ್ ಅಪ್ರಿಶಿಯೇಟ್ ಮಾಡ್ತಾರೆ. ಹಾಗೆ ಒಂದು ಚಾನ್ಸ್ ಸಿಗ್ತದೆ. ನಾವೇನು ಚಾರ್ಜ್ ಮಾಡೋದಿಲ್ಲ, ವಾಪಸ್ ರಿಪೀಟ್ ಮಾಡಲಿ. ಅವ್ರಾಗ ಏನಾದ್ರು ಕೊಡ್ತಾರ ಏನಂತ ಅವರಿಗೆ ಬೇಜಾರಾಗ್ಬೋದು. ಇಲ್ಲ, ನಾವು ನಮ್ದು ಕಂಟೆಂಟ್ ಒಳ್ಳೆ ಕಂಟೆಂಟ್ ಇಂದ ನಾವು ಹೋಗುದು. ನಾವು ನಮ್ಗೆ ಇಷ್ಟ ಒಂದು ಎರಡು ಜನರು ನಮ್ಗೆ ಒಂದು ಜಸ್ಟ್ ಒಂದು ಖರ್ಚಿಗೆ ಅಂತ ಹೇಳಿ ಹಾಗೆ ಒಬ್ರು ನಮ್ಗೆ ಆಫರ್ ಮಾಡಿದ್ರು. ಅದನ್ನ ಬಿಟ್ಟು ನಮ್ಮ ವರ್ಕಿಗೆ ಯಾರು ಇಷ್ಟು ಕೊಡ್ಲಿಲ್ಲ, ನಾವು ಡಿಮ್ಯಾಂಡ್ ಮಾಡ್ಲಿಲ್ಲ. ನಾವು ಫೋಕಸಿಂಗ್ ಆನ್ ಓನ್ಲಿ ಕಂಟೆಂಟ್, ಕಾಂಪ್ಲಿಮೆಂಟ್ಸ್ ಓನ್ಲಿ. ಫ್ಯೂಚರ್ ಪ್ಲಾನ್ ಮಾಡಬೇಕು, ಪರ್ಮನೆಂಟ್ ಅಲ್ಲ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಕರಾವಳಿ ಕಸಿನ್ಸ್ ಕಂಟೆಂಟ್ ಮಾಡಬೇಕಾದ್ರೆ ಫಿಲ್ಟರ್ ಯೂಸ್ ಮಾಡಲ್ಲ. ಅಂದ್ರೆ ಫಿಲ್ಟರ್ ಅಂದ್ರೆ ಜನ ಏನು ಅನ್ಕೊಳ್ತಾರೆ, ಅಂತ ಫಿಲ್ಟರ್ಗಳನ್ನು ಯೂಸ್ ಮಾಡಲ್ಲ. ಡೈರೆಕ್ಟ್ ಆಗಿ ಏನಿದೆ ಫುಲ್ ರಾ ಆಗಿ ಹೇಳ್ತಾರೆ. ಡಿಪೆಂಡ್ಸ್ ಅದು ನಡುವಲ್ಲ. ಹಾಗಾದ್ರೆ ನಡುವಲ್ಲಿ ಕೆಲವು ವಿಷಯದಲ್ಲಿ
ಟಾಪಿಕ್ ನಾವು ಮಾತಾಡುವಾಗ ಏನಾದ್ರೂ ಬರುತ್ತೆ So ಅದನ್ನ ನಾವು ಒಂದು ಸಣ್ಣ ವಿಷಯ ಅಂದ್ರೆ ಈಗ ನಾವೊಂದು ಕಾಮಿಡಿ ಎಕ್ಸ್ಟ್ರಾ ನಾವು ಆಗ್ಲಿಲ್ಲ ಫ್ಯಾಮಿಲಿ ಅಂತ ಹೇಳಿದೆ, ಕೆಲವು ಕಾಮಿಡಿ ಇಷ್ಟ ಆಗುದು ನಮ್ಮ ಮನೆಯಲ್ಲಿ, ತಮ್ಮ ತಂದೆ ತಾಯಿಯವರಿಗೆ ಕೆಲವು ಕಾಮಿಡಿಯಲ್ಲಿ ಆಗ್ಲೇ ಬೈಗಳು ಸಿಗ್ತದೆ, ಎಂತ ಆಗಿಲ್ಲ ಕ್ಯಾಮರಾ ಹೇಳುದು, ಅಥವಾ ಇವನಿಗೆ ನಾವೊಂದು ಫನ್ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಇವನಿಗೆ ಮದುವೆ ಆಗ್ಲಿಲ್ಲ ಏನಾದ್ರೆ ಫನ್ ಸುಮ್ಮನೆ ಹೇಳುದೇನ ಲವ್ ಗಿವ್ ಆಕ್ಚುಲಿ ಇಲ್ಲ, ಸುಮ್ಮನೆ ಅದು ಕಂಟೆಂಟ್ ಆಗಲೇ ಹೇಳ್ಬೇಡಿ ಹುಡುಗಿ ಸಿಗುದಿಲ್ಲ ಇವನಿಗೆ ಹುಡುಗಿ ಸಿಗುದಿಲ್ಲ ಅವರನ್ನ ಪೌಡರ್ ಎಲ್ಲ ಹಾಕ್ಸಿ ಎಲ್ಲ ಮಾಡ್ಸಿದ್ವಿ ಎಲ್ಲ ಆಯ್ತು ಇವನು ಪಾಪ ಅಂದ್ರೆ ಕಂಟೆಂಟ್ ಗೆ ನಾವೊಂದು ಏನು ಕೊಡ್ಬೇಕು ಅಂದ್ರೆ ಆ ರೀತಿಯಲ್ಲಿ ಒಂದು ಫನ್ ಮಾಡ್ತೇವೆ. ಕೆಲವರು ಫನ್ ಆಗಿ ತಗೊಳ್ತಾರೆ, ಕೆಲವರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋರು ಇರ್ತಾರೆ, ಕೆಲವರು ಹಾಗೆಲ್ಲ ಸ್ವಲ್ಪ ಕೆಲವು ಫಿಲ್ಟರ್ ನೋಡ್ಕೊಂಡು ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಊರಲ್ಲಿ ಮಾಡ್ಲಿಕ್ಕೆ ಆಗದೇ ಇರುವಂತಹ ಕೆಲಸಗಳನ್ನ ಕಸಿನ್ಸ್ ಎಲ್ಲ ಜೊತೆಯಾಗಿ ಸೇರ್ಕೊಂಡು ದುಬೈಯಲ್ಲಿ ಮಾಡ್ತಿದ್ದಾರೆ. ಆಫ್ ಕೋರ್ಸ್ ನಮ್ದು ಚಾನಲ್ ಚಾನಲ್ ಪ್ಯೂರ್ ಎಕ್ಸಾಂಪಲ್. ಮತ್ತೆ ಇನ್ನೊಂದು ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು ಅಂತ ಒಂದು ಆಸೆ ಇತ್ತು. ನಾವು ಸಣ್ಣದಿರುವಾಗ ನಾವು ಹೀಗೆ ಲೈನಲ್ಲಿ ಮಲಗ್ತಿದ್ವಿ, ಆಗ ಮಾತಾಡ್ತಿದ್ವಿ ನಾವು ಒಟ್ಟಿಗೆ ಟೂರ್ ಹೋಗ್ಬೇಕು, ಪಿಕ್ನಿಕ್ ಅಥವಾ ಒಟ್ಟೊಟ್ಟಿಗೆ ಇರ್ಬೇಕು, ಹೀಗೆ ಖುಷಿಯಾಗಿ ಇರ್ಬೇಕು ಅಂತ ಹೇಳಿ. ಅಫ್ಕೋರ್ಸ್ ಅದು ನಾವು ಅದನ್ನೇ ಮಾಡ್ತಿದ್ದೆ ದುಬೈಯಲ್ಲಿ. ಮತ್ತೆ ವ್ಲಾಗ್ ಇದು ಹೇಳ್ಬೇಕು ಅಂತ ಇಲ್ಲ. ಕರೆಕ್ಟ್. ನೀವೇನು ಕರಾವಳಿ ಕಸಿನ್ಸ್ ಕೇಳ್ತೀರಾ ಅದು ಸೇಮ್ ಆಗಿರುತ್ತೆ ನಮ್ದು, ಅಷ್ಟು ಅಂಡರ್ಸ್ಟ್ಯಾಂಡಿಂಗ್. ಸೊ ನೆಕ್ಸ್ಟ್ ಕ್ವಶನ್ ತುಂಬ ಇಂಪಾರ್ಟೆಂಟ್, ಮನೆಯವ್ರು ನೋಡ್ತಿದ್ದಾರೆ ನೆನಪಿಲ್ಲಿ, ಫಿಲ್ಟರ್ ಮಾಡಬೇಕಾದ್ರೆ 3 ಜನಕ್ಕೆ ದುಬೈನಲ್ಲಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ದುಬೈಯಲ್ಲಿ ಅದು ಇವನ್ ಯಾಕೆ ಆಲೋಚನೆ ಮಾಡಿ ಅವನು ಅಂದ್ರೆ ಊರಲ್ಲಿ ಹಾಗೆ ದುಬೈಯಲ್ಲೇ ಊರಲ್ಲಿ ಅಂತ ಇವರಿಗಿಂತ ಗರ್ಲ್ ಫ್ರೆಂಡ್ ಏನು ಅಲ್ಲ ನೀನು ಅಲ್ಲ ನಾನು ಎಸ್ ಎಲ್ಲಾದ್ರೂ ಹಾಕಿದ್ದು ನಮ್ಮ ನೋಡುದು ಅದ್ರಲ್ಲಿ ನೀನ್ ಟೈಮ್ ತಗೊಂಡಿದ್ದೆ. ಅಲ್ಲ ದುಬೈಯಲ್ಲಿ ಇಲ್ಲ, ಮತ್ತೆ ಊರಲ್ಲಿ ಮುಂಚೆ ಇತ್ತು, ಈಗ ಇಲ್ಲ. ಓಪನ್ ದೊಡ್ಡ ರಿವೀಲ್ ಬರ್ತಾ ಇದೆ. ಸೊ ಪ್ರಪೋಸ್ ಮಾಡುವಲ್ಲೆಲ್ಲ ಬೇಗ ಹಾಕಿ, ಕಮೆಂಟ್ ಅಲ್ಲಿ ಹಾಕಿ. ಸಿಂಗಲ್ ಒಮ್ಮೆ ಫೇಮಸ್ ಆದ್ರೆ ಸಿಗ್ಲಿಕ್ಕಿಲ್ಲ, ಬೇಗ ವೇಕೆನ್ಸಿ ಖಾಲಿ ಇದೆ. ನನ್ಗೆ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಂತ ಹೇಳಿದಲ್ಲ, ಇದು ನೀ ಕ್ವಶನ್ಗೆ ಲೇಟ್ ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಹೋಯ್ತಾ? ನನ್ನ ಪ್ರಕಾರ ಯಾರಿಲ್ಲ, ಇವನ್ ಮತ್ತೆ ಲೇಟ್ ಮಾಡ್ತಿದ್ದಾನೆ ಹೇಗೆ ಹಿಡಿದುಕೊಂಡು. ಹಾಗಾದ್ರೆ ಏನ್ ಹೇಳ್ತಾರೆ, ಸದ್ಯಕ್ಕೆ ವೇಕೆನ್ಸಿ ಖಾಲಿ ಇದೆ. ಇವರದಿಲ್ಲ ಖಾಲಿ, ಇವ್ರದ್ದು ಆಲ್ರೆಡಿ ಮದುವೆಯಾಗಿ ಮಗು ಉಂಟು ಅಂತ ಹೇಳ್ತಾರೆ. ರಿಪೀಟ್ ಮಾಡಲಿ ಮದುವೆ ರಿಪೀಟ್ ಇನ್ನೊಮ್ಮೆ ಆದ್ರೆ ನೋಡ್ಬೇಕಾದ್ರೆ ತುಂಬಾ ಯಂಗ್ ಆಗಿ ಕಾಣ್ತಿದ್ದಾರೆ. ಮುಂಚೆ ಲವ್ ಇತ್ತಂತೆ ತುಂಬಾ. ಸುಳ್ಳು ಆಯ್ತು, ಇನ್ನೊಂದು ರಿವೀಲ್ ಬರ್ತಾ ಇದೆ. ಇಲ್ಲ. ಓಕೆ, ಸೊ ಸದ್ಯಕ್ಕೆ ನಮ್ಮ ಎಸ್ ಆರ್ ನೋ ಕ್ವಶನ್ ರೌಂಡ್ ಮುಗ್ದಿದೆ ಈಗ ಸದ್ಯಕ್ಕೆ. ಸೊ ಲೆಟ್ ಅಸ್ ಕೀಪ್ ದ ಪ್ರಾಪರ್ಟೀಸ್ ಡೌನ್. ಓಕೆ, ಸೊ ಮತ್ತೆ ಕ್ವಶನ್ಸ್ ಕಡೆ ಬರೋದು ಅಂತಾದರೆ, ಒಂದು ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ನಿಮ್ಮ ಪ್ರಕಾರ ಯಾವ ರೀತಿ ಕಂಟೆಂಟ್ ಕೊಟ್ಟರೆ ಜಾಸ್ತಿ ಜನ ನೋಡ್ತಾರೆ? ಈಗ ಯಾಕಂದರೆ ನೀವು ಮಾಡಬೇಕು ಅಂತಾದರೆ ಇವೆಂಟ್ ಕವರೇಜ್ ಅಥವಾ ಮೂವಿ ರಿವ್ಯೂಸ್ ಈ ಥರ ಎಲ್ಲ ಮಾಡಬೇಕಾಗಿರೋದ್ರಿಂದ ಈ ಟ್ರೆಂಡಿ ಟಾಪಿಕ್ಸ್ ಅನ್ನುವಂಥ ವಿಷಯ ನಿಮ್ಮ ಕಂಟೆಂಟ್ ಕ್ರಿಯೇಷನಿಗೂ ಬರುತ್ತೆ ಹೇಗೆ ಅಂತ? ಆಕ್ಚುಲಿ ನಾವು ಅದರ ಬಗ್ಗೆ ಆಲೋಚನೆ ಮಾಡ್ತಿರ್ತೇವೆ, ಬಟ್ ನಮ್ಗೆ ಸ್ವಲ್ಪ ಏನಾಗ್ತದೆ ಅಂದ್ರೆ ಈ ಇವೆಂಟ್ ಬರೋದ ಕಾರಣ ನಾವು ಆಸ್ ಎ ಮೀಡಿಯಾ ಇದ್ದೇವೆ ಈಗ ಅಲ್ಲಿ. ಕಂಟೆಂಟ್ ಕ್ರಿಯೇಟರ್ಗಿಂತ ಜಾಸ್ತಿ ಈಗ ಆಸ್ ಎ ಮೀಡಿಯಾ ನಾವು ಅಲ್ಲಿ ಪಾರ್ಟಿಸಿಪೇಷನ್ ನಮ್ದು ಜಾಸ್ತಿ ಇದೆ. ಮೀಡಿಯಾ ಅಂತ ಹೇಳುವಾಗ ಇವೆಂಟ್ ಕವರೇಜ್ ಬರಬೇಕು. ಸೊ ಇವೆಂಟ್ ಕವರ್ ಮಾಡೋದು ಆಕ್ಚುಲಿ ನಮ್ಮ ಚಾನಲ್ಗೆ ಅಷ್ಟು ಒಂದು ಅದೇ ನೀವು ಹೇಳುವಾಗ ನೋಡಿ, ಈಗ ನೋಡ್ತೇವೆ ನಮ್ಮ ಚಾನಲ್ಗೆ ಬರ್ತೇವೆ ನೋಡುವಾಗ ಇವೆಂಟ್ ಇರ್ತದೆ, ಜನರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ನೋಡ್ಲಿಕ್ಕೆ, ನೋಡ್ತಾ ಇರ್ತೇವೆ. ಅದನ್ನು ಬಿಟ್ಟು ನಮ್ದೇ ಆದ ಒಂದು ಕ್ರಿಯೇಷನ್ ಏನಾದ್ರು ಫುಡ್ ವ್ಲಾಗ್ ಅಥವಾ ಮೂವಿ ರಿವ್ಯೂಸ್ ಅದು ಮತ್ತೆ ನಾವು ಬೇರೆ ಮಾಡಿದ ಅಂತ ನೋಡಿ ಇಂಟ್ರೆಸ್ಟ್ ಬರ್ತದೆ. ಆ ರೀತಿ ಇದ್ರೆ ಓಕೆ, ಬಟ್ ನಾವೇನಾಗ್ತಿದೆ ಆಸ್ ಎ ಮೀಡಿಯಾ ಇರೋ ಕಾರಣ ನಾವು ಆ ಟ್ರೆಂಡಿಂಗ್ ಒಟ್ಟಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದ್ರೆ ಈ ವಿಡಿಯೋ ನಾವು ಇವೆಂಟ್ ಕವರ್ ಮಾಡಬೇಕು ಪ್ಲಸ್ ಅದನ್ನು ಪೋಸ್ಟ್ ಮಾಡೋದು ನಮ್ಮ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಿದ್ದೇವೆ. ಅದು ಎಷ್ಟು ನಮ್ಮ ಚಾನಲ್ಗೆ ಇಫೆಕ್ಟ್ ಆಗ್ತದೆ ಗೊತ್ತಿಲ್ಲ, ಬಟ್ ನಮ್ಮ ಇಂಟೆನ್ಷನ್ ಅವ್ರಿಗೆ ಸಪೋರ್ಟ್ ಮಾಡೋದು ಮಾಡ್ತಾ ಹೋಗ್ತಿದೆ. ನಮ್ಗೆ ಅದೊಂದು ಇದೆ ಮನಸ್ಸಲ್ಲಿ, ರೆಕಗ್ನೈಸ್ ಮಾಡ್ತಿದ್ದಾರೆ ಅವರ ಕಡೆಗೆ, ನಿಮ್ಮ ಕಡೆಯಿಂದ ಒಂದು ಎಫರ್ಟ್. ಕೆಲವು ನಾವು ಅದನ್ನು ಟ್ರೆಂಡಿಂಗ್ ಶಾರ್ಟ್ಸ್ ಮಾಡ್ತೇವೆ, ನಾವು ಕೆಲವು ಎಲ್ಲ ಡ್ಯಾನ್ಸ್ ಇದ್ರೆ ಅದೇ ಇದು ಸ್ವಲ್ಪ ಲೇಟ್, ನಾವು ಟ್ರೆಂಡಿಗೆ ಯಾವತ್ತು ಲೇಟ್ ಲೇಟೆಸ್ಟ್ ಆಗಿ ಕಲೀಲಿಕ್ಕೆ ಕಷ್ಟ ಉಂಟು, 3 ಡ್ಯಾನ್ಸ್ ಕಲಿಬೇಕಲ್ಲ, ಸ್ವಲ್ಪ ಕಷ್ಟ. ಹಾಗಿರುವಾಗ ಸ್ವಲ್ಪ ಕಷ್ಟ. ಮತ್ತೆ ವೀಕೆಂಡ್ ಅಲ್ಲಿ ಮಾತ್ರ ಸಿಗುದು, ಕೆಲವೊಮ್ಮೆ ಮಿಸ್ ಆಗ್ತದೆ, ಹಾಗೆಲ್ಲ ಟ್ರೆಂಡಿಂಗ್ ಲೇಟ್ ಆಗಿ ಹೋಗ್ತದೆ. ಬಟ್ ನಿಜವಾಗಿ ತುಂಬಾ ಇಂಪಾರ್ಟೆಂಟ್ ಟ್ರೆಂಡ್ ಒಟ್ಟಿಗೆ ಹೋಗುದು, ಅದೊಂದು ತುಂಬಾ ಇಂಪಾರ್ಟೆಂಟ್. ಸೊ ಅದು ನಿಜವಾಗಿ ಬೇಕಾಗ್ತದೆ, ಬಟ್ ಸದ್ಯಕ್ಕೆ ಒಂಚೂರು ಕಷ್ಟ ಆಗ್ತದೆ, ನಮ್ಗೆ ಕಷ್ಟ ಆಗ್ತದೆ. ನೀವೀಗ ಒಂದು ಕಂಟೆಂಟ್ ಅನ್ನ ಪ್ಲಾನ್ ಮಾಡಿ ಶೂಟ್ ಮಾಡಬೇಕು ಅಂತಿದ್ರೆ, ಸೊ ನಿಮ್ಮ ಪ್ಲಾನಿಂಗ್ ಇಂದ ಹಿಡಿದು ವಿಡಿಯೋ ಅಪ್ಲೋಡ್ ಆಗೋ ತನಕ ನಿಮ್ಗೆ ಹೆಚ್ಚು ಕಡಿಮೆ ಎಷ್ಟು ಟೈಮ್ ಹೋಗ್ತದೆ? ಫಾಸ್ಟ್ ಇರ್ತದೆ. ಫಾಸ್ಟ್ ಹೇಳಿದ್ರೆ ನಾವು ಯಾವಾಗ ಪೋಸ್ಟ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇವತ್ತು ಒಂದು ಇವೆಂಟ್ ಹೋದೆವು,
ಶೂಟ್ ಮಾಡಿದ್ದು ಅದು ಯಾವಾಗ ಹಾಕಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಈಗ ಒಂದು ರಾಜ್ಯೋತ್ಸವದ ಇವೆಂಟ್ ಶೂಟ್ ಮಾಡಿದೆವು, ಅವರಿಗೆ ವಿಡಿಯೋ ಅರ್ಜೆಂಟ್ ಇರ್ತದೆ ಅಥವಾ ಬೇರೆಯವರು ಅಪ್ಲೋಡ್ ಮಾಡ್ತಾರೆ, ನಮ್ಗೊಂದು ಇರ್ತದೆ ಸರ್ ನಾವು ಮೊದಲು ಅಪ್ಲೋಡ್ ಮಾಡಬೇಕು. ಅಲ್ಲಿಂದ ಬರುವಾಗಲೇ ನಮ್ದು ಸ್ಟಾರ್ಟ್ ಆಗ್ತದೆ, ಕಾರಲ್ಲಿ ಬರುವಾಗಲೇ ಎಡಿಟಿಂಗ್ ಸ್ಟಾರ್ಟ್ ಆಗ್ತದೆ. ಹೇಗೆ ಅಂತ ಕಟ್ 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 ಮಾಡಿ ರಫ್ ಮಾಡ್ತೇವೆ, ಮತ್ತೆ ನಾವಿಬ್ಬರು ಸೇರಿಕೊಂಡು ಆಲ್ಮೋಸ್ಟ್ ಫೈನಲ್ ಮಾಡ್ತೇವೆ. ವಿಡಿಯೋ 2 to 3 hours ನಾವು ಶೂಟ್ ಮಾಡಿರ್ತೇವೆ ಈವೆಂಟ್, ಅದನ್ನು 15 minutes ತರಬೇಕಾದ್ರೆ ನಿಮಗೆ ಗೊತ್ತಲ್ಲ ತುಂಬಾ ಕಷ್ಟ ಉಂಟು. ಮತ್ತೆ ಕೆಲವು ಮ್ಯೂಸಿಕ್ ಅನ್ನು ಕಾಪಿರೈಟ್ ಬರ್ತದೆ, ಅದು ನೋಡಿಕೊಳ್ಬೇಕು, ತಮ್ನೇಲ್ ನೋಡ್ಬೇಕು. ನಾವು ಡಿಸೈಡ್ ಮಾಡಿದ್ರೆ ಇಬ್ಬರು ಇರುವ ಕಾರಣ ಈಗ ನೀವೊಂದು ರಾಜ್ಯೋತ್ಸವದ್ದು ಈಗ ನಾಳೆ ಹಾಕಿ ಅಂತ ಹೇಳಿದ್ರು ಹಾಕ್ಬೋದು ನಮ್ಗೆ, ಮಾತ್ರ ಅದನ್ನ ನಿದ್ದೆ ಕಟ್ಟಿಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡಲ್ 2 to 3 days ಬೇಕು. ಸೊ ಹಾಗಾಗಿ ಆಲ್ಮೋಸ್ಟ್ 2 to 3 days ಅಲ್ಲಿ ಈಗ ನಾಳೆ ಆಗ್ಬೇಕಾದ್ರೆ ಇವತ್ತು ಫ್ರೀ ಇದ್ದೇವೆ ಅನ್ಕೊಳ್ಳಿ ಬೆಳಿಗ್ಗೆಯಿಂದ ಸಂಜೆ ತನಕ, ಸೊ ವಿದಿನ್ 1 day ನಾವು ಎಡಿಟಿಂಗ್ ಮಾಡಿ ನಾಳೆ ಬೆಳಿಗ್ಗೆ ಪೋಸ್ಟ್ ಮಾಡ್ತೇವೆ. ಬಟ್ ವರ್ಕ್ ಪ್ರೆಷರ್ ಇರ್ಬೇಕಾದ್ರೆ 2 to 3 days ಕಷ್ಟ. ಕೆಲವರು 1 week ತಗೊಳ್ತೇವೆ ನಾವು, ನೆಕ್ಸ್ಟ್ ಸಂಡೇ ಹಾಕುವ ಅಂತೇಳಿ, ಹಾಗಿದ್ರು ಪ್ಲಾನ್ ಮಾಡಿ ಹಾಕುದು. ಯೂಶುವಲಿ ನಾವು ನೋಡಿ ಈಗ ಇವತ್ತೊಂದು ಶೂಟ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ವೀಕ್ ಆಗಬೇಕಾದ್ರೆ ನಾನು ವೀಕ್ ಡೇಸ್ ಅಲ್ಲಿ ಆಫೀಸ್ ಅವರ್ಸ್ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಆ ದಿನಕ್ಕೆ ಅರ್ಜೆಂಟ್ ಟ್ರೆಂಡಿಂಗ್ ನೀವು ಹೇಳಿದ್ರು ಅಂತ ಇದ್ರೆ ಈಗ ಒಂದು ಮೂವಿ ರಿವ್ಯೂ ಎಲ್ಲ ತುಂಬಾ ಇಂಪಾರ್ಟೆಂಟ್. ಊರಿಗೆ ಅದನ್ನ ನೀವು ಉದಾಸೀನ ಮಾಡಿ ವೀಕೆಂಡ್ಗೆಲ್ಲ ಊರಲ್ಲಿ ರಿಲೀಸ್ ಆಗುವ ಮೊದಲು ಅಲ್ಲಿ ಪ್ರೀಮಿಯರ್ ಶೋ ಇದ್ರೆ ಅದು ಇಮಿಡಿಯೇಟ್ ಆಡಿಯನ್ಸ್ ಗೆ ಸರಿ 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 ಆಗ ನಿಮ್ಮ ರಿವ್ಯೂಸ್ ಅಲ್ಲಿ ಡಿಪೆಂಡ್ಸ್. ಹಾಗೆ ಒಂದು ಟೀ ಬರುತ್ತೆ ರಾತ್ರಿ ಹೊತ್ತು, ಟೀ ಕುಡ್ಕೊಂಡು ಮತ್ತೆ ನಮ್ದೇ ವ್ಲಾಗ್ ಇದ್ರೆ ನಾವು ಟೈಮ್ ತಗೊಳ್ತೇವೆ. ನಾವೇ ಮಾಡಿದ್ದು ವ್ಲಾಗ್ ಇದ್ರೆ ಫುಡ್ ವ್ಲಾಗ್ ಅಲ್ಲ, ಟ್ರಾವೆಲ್ ವ್ಲಾಗ್ ಏನಿದೆ ಅದು ಅರ್ಜೆಂಟ್ ಇರೋದಿಲ್ಲ, ನಾವು ಫ್ರೀ ಟೈಮ್ ಮಾಡಿ ಹಾಕ್ತೇವೆ. ಎಷ್ಟು ಪೆಂಡಿಂಗ್ ಉಂಟು ಹಾಗೆ ತುಂಬಾ ಪೆಂಡಿಂಗ್ ಇದೆ, ಕೆಲವು ಲೆಜೆಂಡ್ ಅಡ್ವೆಂಚರ್ ಟೈಪ್ ಅದೆಲ್ಲ ಬಾಕಿ ಉಂಟು. ಹಾಗಿದ್ರೆ ನಿಮ್ಮ ನೆಕ್ಸ್ಟ್ ಕ್ವಶನ್ ಇದೇ ರಿಲೇಟೆಡ್ ಆಗಿ ಹೋಗ್ಬೇಕು ಅಂತ ಅಂದ್ರೆ, ನೀವೀಗ ಕಂಟೆಂಟ್ ಎಲ್ಲ ಶೂಟ್ ಮಾಡಿ ಹಾಕ್ತಾ ಇದ್ದೀರಾ, ಬಟ್ ಅಲ್ಲಿರುವಂತಹ ಕೋಸ್ಟಲ್ ಕಮ್ಯುನಿಟಿ ಏನಿದೆಯೋ ಅಥವಾ ಟೋಟಲ್ ಆಗಿ ಇಂಡಿಯನ್ ಕಮ್ಯುನಿಟಿ ನಿಮ್ಮ ಚಾನಲ್ಗೆ ಎಷ್ಟು ಸಪೋರ್ಟಿವ್ ಆಗಿದೆ, ಯಾವ ರೀತಿ ಅವರ ರೆಸ್ಪಾನ್ಸ್ ಸ್ಟಾರ್ಟಿಂಗ್ ಇಂದ ಇದೆ ಹೇಗೆ ಅಂತ? ಸ್ಟಾರ್ಟಿಂಗ್ ಇಂದ ತುಂಬಾ ಚೆನ್ನಾಗಿದೆ. ಅಂದ್ರೆ ಸಪೋರ್ಟ್ ಅಂದ್ರೆ ನಾವು ಈಗ ಕೆಲವು ಕಮೆಂಟ್ಸ್ ಅಲ್ಲಿ ನಮಗೆ ಯೂಟ್ಯೂಬರ್ಸ್ ಇದೆಲ್ಲ ಕಮೆಂಟ್ಸ್ ಆಗಿ ಅಥವಾ ಯಾವುದೇ ಇವೆಂಟಿಗೆ ನಾವು ಹೋಗುವಾಗ ಮೀಟ್ ಆಗಿ ನಿಮ್ದು ಇವರದ್ದೊಂದು ಫುಡ್ ಇವರ ಮನೆಯಲ್ಲಿ ಒಂದು ಎಂತ ಉಪ್ಪಿಟ್ಟು ಮಾಡಿ ಅದು ವಿಡಿಯೋ ಅಷ್ಟು ಇದಾಗ್ಲಿಲ್ಲ, ಬಟ್ ಅದು ನೋಡಿ ಜೆನ್ಯೂನ್ ನಮ್ದು ಫಾಲೋವರ್ಸ್ ಅದು ರೀಚ್ ಆಗೋದು. ಸೊ ಅವರು ಪ್ರತಿ ಸಲ ಬಂದು ಇವರಿಗೆ ಇವ್ರು ನಾವು ಇಂದು ಉಪ್ಪಿಟ್ಟು ಮಂತಿ ಎಡ್ಡೆ ಆಯ್ತು ಸಜ್ಜಿಗೆ ಎಡ್ಡೆ ಆಯ್ತು ಹಾಗೆ ತುಂಬಾ ಕೆಲವು ಫನ್ ರೀತಿಯಾಗಿ ಕೆಲವು ಅಪ್ರಿಶಿಯೇಟ್ ಮಾಡಿಕೊಂಡು. ನಂದು ಮಾತ್ರ ಅಲ್ಲ ಇವರದ್ದು ಎಫರ್ಟ್ ಜಾಸ್ತಿ ಇದೆ, ನನ್ನೇ ಹೊಗಳ್ತಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದೊಂದು ಮತ್ತೆ ಅಣ್ಣನ ಗುಣ ಎಷ್ಟಾದ್ರು ಸೊ ಸಪೋರ್ಟ್ ಅಂತೂ ತುಂಬಾ ಸಂಘ ಸಂಸ್ಥೆಗಳು ಹಾಗೆ ಪ್ರತಿ ವಿಷಯದಲ್ಲಿ ಸಪೋರ್ಟ್ ಮಾಡ್ತಿದೆ. ಮತ್ತೆ ಈಗ ಸ್ಟಾರ್ಟರ್ಸ್ ನಾವು ಇನ್ನು ಮುಂದೆ 100% ಹೋಪ್ಸ್ ಇದೆ. ನಿಮ್ಮ ಪರಿಚಯದಲ್ಲಿ ಇದೇ ರೀತಿ ಕಂಟೆಂಟ್ ಮಾಡೋ ಬೇರೆಯವರು ಇದ್ದಾರೆ ಅಲ್ಲಿ ಹೇಗೆ? ದುಬೈಯಲ್ಲಿ ಸ್ವಲ್ಪ ಕಮ್ಮಿ ಮೇನ್ ಅಂದ್ರೆ ಇದ್ದಾರೆ ತುಂಬಾ ಜನ, ಮತ್ತೆ ಅವರು ಕಂಟಿನ್ಯೂಟಿ ಇಲ್ಲ ಅವರಿಗೆ, ಅಲ್ಲಿ ತುಂಬಾ ಕಷ್ಟ ಯೂಟ್ಯೂಬ್ ಅಂದ್ರೆ ಅದನ್ನೇ ಅರ್ನಿಂಗ್ ಇದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ರೀಚ್ ಇಲ್ಲ ಅಲ್ವಾ. ಇಲ್ಲಿ ಆದ್ರೆ ತುಂಬಾ ಕಂಟೆಂಟ್ ಇದೆ ಊರಲ್ಲಿ, ಅಥವಾ ಕೆಲವು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿ ಹಾಗೆಲ್ಲ ಮಾಡ್ತಾರೆ ತುಂಬಾ, ಅಲ್ಲಿ ಹಾಗೆ ಕಂಟೆಂಟ್ ಇಲ್ಲ. ಇಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ, ಸೊ ಮಾಡ್ಬೋದು. ಅಲ್ಲಿ ಆದ್ರೆ ಅಷ್ಟೇ ಲೈಫ್ ಸ್ಟೈಲ್ ಹೇಗೆ ಅಂದ್ರೆ ಸಂಡೇ ಸಿಗೋದ್ರಲ್ಲಿ ಒಂದು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಸ್ವಲ್ಪ ಗ್ಯಾಪ್ ಅಲ್ಲಿ ಹಾಕ್ತಿರ್ತಾರೆ ಅವರು. ಕೆಲವರು ಈವೆಂಟ್ ಇದು ಮಾಡೋದು ಕಮ್ಮಿ ಜನ, ಸ್ವಲ್ಪ ಸೀರಿಯಸ್ ಟೈಪ್ ಆಗಿ ಈಗ ನಾವು ಮತ್ತೆ ಸಂತೋಷ್ ಶೆಟ್ಟಿ ಪೊಳಲಿ ಅಂತ ಇದ್ದಾರೆ, ಅವರು ಆಲ್ಮೋಸ್ಟ್ ತುಂಬಾ ಫೇಮಸ್ ನಮ್ಮ ಗುರುಗಳು ಅಂತ ಹೇಳ್ಬೋದು. ನಮಗೆ ಮೊದಲು ಅಂದ್ರೆ ಪ್ರಚಾರದ ವಿಷಯದಲ್ಲಿ ಎಲ್ಲ ಇಲ್ಲಿ ಊರಿನವರೆಲ್ಲ ಪರಿಚಯ ಇದೆ. ಅಲ್ಲಿ ಯಾವ್ದೊಂದು ಮೂವಿ ಹೋಗ್ಬೇಕಾದ್ರೆ ಅಥವಾ ಯಾವುದೇ ನಾಟಕ ಏನು ಬರೋದಿದ್ರೆ ಅವರನ್ನು ಪ್ರಚಾರಕ್ಕೆ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಅವರೆಲ್ಲ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿರ್ತಾರೆ. ಇದ್ದಾರೆ ಅವರು ಇದ್ದಾರೆ, ಮತ್ತೆ ನಾವಿದ್ದೇವೆ ಈಗ ಕಂಟಿನ್ಯೂ ಆಗಿ. ಮತ್ತೆ ಮೀಡಿಯಾದ ಕೆಲವು ಫೋಟೋಗ್ರಾಫರ್ಸ್ ವಿವೇಕಣ್ಣ ಮತ್ತೆ ಅಶೋಕ್ ಅಣ್ಣ ಹಾಗೆಲ್ಲ ಇದ್ದಾರೆ, ತೊಂದರೆ ಇಲ್ಲ. ಸೊ ನೀವೀಗ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಹೇಳ್ಬೇಕಾದ್ರೆ ನೀವು 3 ಜನಕ್ಕೆ ಕನ್ನಡ ತುಳು ಫುಲ್ ಪ್ರೊಫೆಷನ್ಸ್ ಇದೆ, ಅದ್ರ ಜೊತೆಗೆ ಬಾರ್ಡರ್ ಆಗಿರೋದನ್ನ ಮಲಯಾಳಂ ಕೂಡ ಬರ್ತದೆ ಅಂತ ನೀವು ಹೇಳಿದ್ರಿ. ಸೊ ನಿಮ್ಗೇನಾದ್ರು ಮಲಯಾಳಮಲ್ಲೇ ವಿಡಿಯೋಸ್ 1-2-3 ಆದ್ರೂ ಮಾಡಿ ಬಿಡ್ಬೇಕು ಅಂತ ಏನಾದ್ರು ಪ್ಲಾನ್ಸ್ ಇದೆಯಾ? ಮಲಯಾಳಮದಲ್ಲಿ ಇದೆ, ಕನ್ನಡ ಮಾಡ್ತಾರೆ, ತುಳು ಅದು ಯಾವತ್ತು ಆಡಿಯನ್ಸ್ ಮಾತ್ರ ಕ್ಲಾಶ್ ಆಗ್ತಾ ಉಂಟು. ತುಳು ಮಾಡುವಾಗ ಕನ್ನಡದವರು ಅದಕ್ಕೆ ಕನ್ನಡ ಚಾನಲ್ ಕನ್ನಡ ಮಾಡಿ ಕನ್ನಡ ಕೆಲವು ನೆಗೆಟಿವ್ ತುಳುವರು ತುಳುಟು ಮಲ್ಪರೆ ಪೂಜ ಹಾಗೆ ತುಳುಪಾತೆ ಇರ್ಲಿ. ಲ್ಯಾಂಗ್ವೇಜ್ ಹಂಗೆ ಏನು ಗೊತ್ತಾ ನೋಡಿ, ನೀವೀಗ ಎಷ್ಟು ಫ್ಲೂಯೆಂಟ್ ಆಗಿ, ನಂಗೆ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟು ಕಂಟ್ರೋಲ್. ಚೈತ್ರ ಅವರಿದ್ದಾರೆ ತುಂಬಾ ಚೆನ್ನಾಗಿ ಕನ್ನಡ ಆಗ್ಲಿ ತುಳು ಆಗ್ಲಿ ಫ್ಲೂಯೆಂಟ್ ಆಗಿ, ನಂಗೆ ತುಂಬಾ ಆಸೆ ಹಾಗೆ ಮಾತಾಡ್ತೀನಿ. ನಮ್ದು ಹೋಗ ಬಾರ ಅಂತ ಲ್ಯಾಂಗ್ವೇಜ್ ನಂಗೆ ಈಗ ಪಾಡ್ಕಾಸ್ಟ್ ಮಾಡೋ ಒಂದು ಡ್ರೀಮ್ಸ್ ಇದೆ, ಬಟ್ ಇದೆ ಅಂದ್ರೆ ಅಷ್ಟು ಒಳ್ಳೆ ನಿಮ್ಮಷ್ಟು ಅಚೀವ್ ಮಾಡ್ಬೇಕು. ನಾನು ಲ್ಯಾಂಗ್ವೇಜ್ ಅಲ್ಲಿ ಅಷ್ಟು ಲ್ಯಾಂಗ್ವೇಜ್ ನಾವು ಮಾತಾಡೋದು ಸ್ವಲ್ಪ ಹೇಳ್ತಾರೆ ನಮ್ಮ ಕೆಲವು ಫ್ರೆಂಡ್ಸ್ ಎಲ್ಲ, ಮಾತಾಡಿಕೊಂಡು ಹೋಗುದು
ಹಾಗೆ ಓಕೆ ಅಂದ್ರೆ ನೀವೊಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿಕೊಂಡಿದ್ರಿ, ನಿಮ್ಗೆ ಸ್ಟ್ಯಾಂಡರ್ಡ್ ರೀಚ್ ಆಗ್ಬೇಕು ಅಂತ ಇದೆ. ಅದೇ ಅದೇ ಹಿಂದಿಯವರು ಕೆಲವು ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಕಲೀಗ್ಸ್ ಅವ್ರು ಹಿಂದಿಯಲ್ಲಿ ಕರೋ ಹಿಂದಿಯಲ್ಲಿ ಮಾಡಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸಬ್ ಟೈಟಲ್ಸ್ ಎಲ್ಲ ಹಿಂದೆ ಆಗ್ತಿದ್ರಿ ನೀವು. ಅಯ್ಯೋ ನೋಡಿದ್ದೀರಾ ನೋಡಿದೆ ನಾವು. ಅದಕ್ಕೆ ಜಗಳ ಹೈಯೆಸ್ಟ್. ನಾನು ಅದು ಹೇಗೆ ಸಬ್ ಟೈಟಲ್ ನಿಮ್ಗೆ ಇಲ್ಲೆಲ್ಲ ಸಾಫ್ಟ್ವೇರ್ ಇದೆ, ನಾನು ಟೈಪ್ ಮಾಡಿಕೊಂಡು ರಾತ್ರಿ ಹುಚ್ಚು ನಂಗೆ ಅಂದ್ರೆ ಆ ಆಡಿಯನ್ಸ್ ಸ್ವಲ್ಪ ಖುಷಿ ಆಗ್ಲಿ. ಕೆಲವು ಬಾಂಬೆಯಲ್ಲೆಲ್ಲ ಇದೆ ನಮ್ಮ ಪರಿಚಯದವರು, ಅವರಿಗೆ ಬೇಕಾಗಿ ರಾತ್ರಿ ಕೂತ್ಕೊಂಡು ಹಿಂದಿಯಲ್ಲಿ ಅವರಿಗೆ ಕೆಲವರಿಗೆ ಇಂಗ್ಲಿಷ್ ಇದಿಲ್ಲ ಅಂತ ಅವ್ರಿಗೆ ಹಿಂದಿಯಲ್ಲಿ ಟೈಪ್ ಹಾಗೆಲ್ಲ ಅರ್ಥ ಮಾಡಿಕೊಂಡು ಇವರು ಹೇಳಿದ್ದಾರೆ ನಾಳೆ ಭವಿಷ್ಯ ಇದು ಫಸ್ಟಿಗೆ ಒಂದು ಎರಡು ನಿಮ್ಗೆ ವಾಪಸ್ ಆಗ್ಲಿಕ್ಕಿಲ್ಲ ಅಂತ. ಹಾಗೆ ಆಯ್ತು ಮತ್ತೆ. ನೆಕ್ಸ್ಟ್ ಏನಾದರೂ ನಿಮ್ಮ ಹತ್ರ ಕೇಳಬೇಕು ಅಂತ ಸ್ವಲ್ಪ ಮತ್ತೆ ಪ್ರಾಕ್ಟಿಕಲ್ ಕ್ವಶನ್. ದುಬೈಯಲ್ಲಿ ಕೆಲಸ ಮಾಡಬೇಕು ಅಂತಾದರೆ ಸ್ವಲ್ಪ ಬೆಳಿಗ್ಗೆಯಿಂದ ಸಂಜೆ ತನಕ ಅಂತೆಲ್ಲ ಹೇಳ್ತಾರೆ. ಬಟ್ ದೆನ್ ಜವಾಬ್ದಾರಿ ಅಂತ ಹೇಳುವಂಥದ್ದು ಕೂಡ ನಿಮಗೆ ಫ್ಯಾಮಿಲಿ ಆಗಿರ್ಬೋದು, ಅಲ್ಲಿದ್ದು ಜವಾಬ್ದಾರಿ, ಅಲ್ಲಿ ಬದುಕಬೇಕಾದ್ರೆ ಕೂಡ ಜವಾಬ್ದಾರಿ ಅಷ್ಟೇ ಇದೆ. ಅದ್ರ ಜೊತೆಗೆ ನೀವು ಅಲ್ಲಿ ಹೋಗಿ ದುಡಿತೀರಿ ಅಂತಾದರೆ ಯೂಶ್ವಲ್ ಆಗಿ ಇಲ್ಲಿ ಊರಲ್ಲಿರುವಂಥ ಫ್ಯಾಮಿಲಿ ಮೆಂಟಾಲಿಟಿ ಹೇಗಿರ್ತದೆ ಅಂತಂದರೆ, ಅಲ್ಲಿ ಇಷ್ಟು ದುಡಿತಿದ್ದಾನೆ, ನನ್ನ ಮಗ ಮನೆಗೊಂದಿಷ್ಟು ಕಳಿಸ್ಬೇಕು ಪ್ರತಿ ತಿಂಗಳು, ದುಬೈದ ಕಾಸು ಮುಲ್ಪತ್ತು ನಾಗ ಜಾಸ್ತಿಗೆ ಅಲ್ಪರ್ದು ಒಂಚೂರು ಕಡೆ ಮೂಲ ಜಾಸ್ತಿ ಬರ್ಪಣಿಗೆ ಹೇಳುವಂಥದ್ದೆಲ್ಲ ಈ ಮೆಂಟಾಲಿಟಿ ಯೂಶ್ವಲ್ ಆಗಿರ್ತದೆ. ಸೊ ಹಾಗಾಗಿ ದುಬೈನಂಥ ಏರಿಯಾದಲ್ಲಿ ಇಟ್ಕೊಂಡು ನಿಮ್ಮ ಪ್ಯಾಷನನ್ನು ನೋಡಿಕೊಂಡು ಅದ್ರ ಜೊತೆಗೆ ಮನೆಯ ಖರ್ಚಿಗೆ ಕಳಿಸ್ಕೊಂಡು ಅದ್ರ ಜೊತೆಗೆ ನೀವು ಅಲ್ಲಿ ಸೆಟ್ಲ್ ಆಗಿರಬೇಕು. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡುವಂಥದ್ದು ಒಂದು ಇಂಟರ್ನೆಟ್ಟಲ್ಲಿ ಅಥವಾ ಏನು ಹೇಳ್ತಾರೆ ಈ ಕಥೆಯಲ್ಲಿ ಕೇಳಿದಷ್ಟು ಚೆನ್ನಾಗಿದ್ಯಾ ಅಥವಾ ಪ್ರಾಕ್ಟಿಕಲ್ ಆಗಿ ಎಷ್ಟು ಕಷ್ಟ ಇದೆ ಅಂತ? ತುಂಬಾ ಕಷ್ಟ. ನಾವು ಮತ್ತೆ ನಂದೀಗ ಹೇಳುದು, ನಾನೀಗ ಬ್ಯಾಚುಲರ್, ನಂಗೆ ಮದುವೆ ಆಗ್ಲಿಲ್ಲ. ಸೊ ಕಮಿಟ್ಮೆಂಟ್ಸ್ ಅಂದ್ರೆ ನಂಗೆ ಮನೆಗೆ ಇಷ್ಟು ಕಳಿಸ್ಬೇಕು ಅಷ್ಟು ಮಾತ್ರ ಇರೋದು. ಮಾತ್ರ ಇವರದ್ದು ಫ್ಯಾಮಿಲಿ ಈಗ ಅವ್ರ ಹತ್ರ ಕೇಳಿ. ಅಲ್ಲಲ್ಲ, ನಮ್ದು ಲಿವಿಂಗ್ ಸ್ಟೈಲ್ ಆಕ್ಚುಲಿ ನಾವು ಹೇಗೆ ಅಂತಿಲ್ಲ ಅದು ಹೇಳಿದ್ರೆ ಅಂದ್ರೆ ಜಾಸ್ತಿ ನಮ್ಮ ಪ್ಯಾಷನ್ ಅಥವಾ ಒಂದು ಫ್ಯಾಷನ್ ಅದನ್ನು ಫಾಲೋ ಮಾಡಿಕೊಂಡು ಹೋಗುದಿಲ್ಲ ನಾವು. ಸ್ವಲ್ಪ ನಮ್ಮ ಲಾಗ್ ಅಲ್ಲೆಲ್ಲ ನೋಡ್ಬೇಕು, ಹಾಕಿದ್ರೆ ಸಾಕಿ ಇರ್ತೇವೆ ಅಂದ್ರೆ ಹಾಗೆ ಒಂದು ಅದು ಕಮ್ಮಿ. ಕಂಟೆಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರ್ತದೆ. ಎಂಜಾಯ್ ಮಾಡೋದು ನಾವು ಹೀಗೆ ಸಿಕ್ಕಿಕೊಂಡು ಡ್ಯಾನ್ಸ್ ಅಥವಾ ಫನ್ ಮಾಡಿ ಅದಕ್ಕೆ ಮೇಲೆ ಜಾಸ್ತಿ ಟ್ರಾವೆಲ್ ಮಾಡೋದು ಜಾಸ್ತಿ. ಒಂದು ಹೊಸ ಬ್ರಾಂಡೆಡ್ ಡ್ರೆಸ್ ಹಾಕ್ಬೋದು, ಅದಕ್ಕೆಲ್ಲ ಖರ್ಚು ಮಾಡೋದೆಲ್ಲ ಕಮ್ಮಿ. ಸೊ ಬಟ್ ಅದೆಲ್ಲ ಮೇಂಟೈನ್ ಮಾಡಿಕೊಂಡು ತುಂಬಾ ಕಷ್ಟ. ಸ್ಪೆಷಲಿ ವ್ಲಾಗಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದೇವ ಖರ್ಚು ತುಂಬಾ ಜಾಸ್ತಿ ಆಗ್ತಾಯಿದೆ. ಅಂದ್ರೆ ಟ್ರಾವೆಲ್ ಮಾಡ್ತಿದ್ದೇವೆ, ನಮ್ಗೆ ಬೇಕಾ ಎಕ್ವಿಪ್ಮೆಂಟ್ಸ್ಗೆಲ್ಲ ಈಗ ಮೈಕ್ ಮತ್ತೆ ಇದು ಅದೆಲ್ಲ ಅಪ್ಡೇಟ್ ಮಾಡ್ತಿದ್ದೆ, ಗೋಪ್ರೋ ಇದೆಲ್ಲ ತಕೊಂಡು ತುಂಬಾ ಕಷ್ಟ ಆಗ್ತಾ ಉಂಟು. ಬಟ್ ಓಕೆ ಸಮ್ಹೌ ಮ್ಯಾನೇಜ್ ಮಾಡ್ತಿದ್ದೆ. ಎಂಜಾಯಿಂಗ್. ಬಟ್ ಮನಸ್ಸಿಗೊಂದು ಶಾಂತಿ. ಅದೇ ನಾನು ಆಗ ಹೇಳಿದ್ದು ಈಗ ನಡೀತಾ ಉಂಟು, ಇನ್ನು ಎಷ್ಟರವರೆಗೆ ಅಂತ. ಹೌದೌದು ಅಲ್ಲ ಇವರಿಗೆ ಅಂದ್ರೆ ಇವ್ರದ್ದು ಫ್ಯಾಮಿಲಿ ಇದೆ, ಮಗು ಅಲ್ಲೇ ಸ್ಕೂಲಿಂಗ್ ಮಾಡುದು. ಅಲ್ಲ ನನ್ನ ಹೆಲ್ತ್ ಸ್ವಲ್ಪ ಈಗ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದೆ, ಮತ್ತೆ ನಿದ್ರೆ ಕಮ್ಮಿ ಆಗ್ತಾ ಉಂಟು, ಸ್ವಲ್ಪ ಮುಖದಲ್ಲೆಲ್ಲ ಚೇಂಜಸ್ ಇದೆ ನಂದು. ಸೊ ಅದು ಈಗ ನಾವಂತೂ ಎಫರ್ಟ್ ಅಂದ್ರೆ ಫುಲ್ ಎಫರ್ಟ್ ಹಾಕುದು. ಇವನು ಬೈತಿರ್ತಾನೆ ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಈ ಟೈಮ್ ನಂತರ, ಅದು ನಂಗೆ ಆಗುದಿಲ್ಲ. ಅಂದ್ರೆ ನಿಮ್ಗೆ ಗೊತ್ತು ಈ ಇನ್ಸ್ಟಾಗ್ರಾಮ್ ಇದು ನೋಡಿಕೊಂಡಿರ್ಬೇಕು, ಯಾರಾದ್ರೂ ನಮ್ಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತಿರ್ಬೇಕು. ಮತ್ತೆ ತುಂಬಾ ಜನ ನಮ್ಗೆ ಕಳಿಸ್ತಾರೆ ಇದನ್ನ ನೀವು ಶೇರ್ ಮಾಡಿ ಅಂತ. ಅದನ್ನ ಶೇರ್ ಮಾಡಿಕೊಂಡು ಇದಕ್ಕೆ ಎಷ್ಟು ಟೈಮ್ ಬೇಕು, ಆಗ ಸ್ವಲ್ಪ ತಲೆ ಒಳ್ಳೆ ಸ್ವಲ್ಪ ಗೊಂದಲ. ನೀವೇ 3 ಜನ ಇರೋದ್ರಿಂದ ನಿಮ್ಗೆ ಇದನ್ನ ಮಾಡಿಕೊಡ್ಲಿಕ್ಕೆ ಅಂತ ಬೇರೆ ಯಾರು ಇಲ್ಲ, ನಾವೇ ಮಾಡುದು ಮತ್ತೆ ಅದಕ್ಕೆ ಮತ್ತೆ ಖರ್ಚಲ್ವಾ ಜಾಸ್ತಿ. ನಾವು ಹಾಗೆ ವೆಲ್ ಸೆಟಲ್ಡ್ ಇಲ್ಲ, ನಾವು ಒಂದು ಮೀಡಿಯಂ ಒಂದು ಇದರಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಿದ್ದೇವೆ ದೇವರ ಆಶೀರ್ವಾದದಿಂದ. ಸೊ ತುಂಬಾ ಕಷ್ಟ ಆಗ್ತದೆ ಖರ್ಚು ವಿಷಯದಲ್ಲಿ. ಬೇರೆ ನಾವು ಎಫರ್ಟ್ ಹಾಕ್ಲಿಕ್ಕೆ ರೆಡಿ ಇದ್ದೇವೆ ಫುಲ್. ಏನು ಇದು ಸ್ವಲ್ಪ ಸೀರಿಯಸ್ ಆಯ್ತು ಟಾಪಿಕ್, ಇನ್ನು ಗಮ್ಮತ್ ಮಾಡಬೇಕು. ಬಟ್ ದೆನ್ ಈಗಲೇ ಗಮ್ಮತ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ನೆಕ್ಸ್ಟ್ ನಮ್ಗೆ ಬೇಕಲ್ಲ. ಹಾಗಾಗಿ ಉಳಿದದ್ದು ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳಿ. ಬ್ಯಾಡ್ಲಿ ನೀಡೆಡ್ ಸೀರಿಯಸ್ ಟಾಕ್ ಆಯ್ತು. ಸೊ ಈ ಸಲ ಬ್ರೇಕ್ ಅಂತಂದ್ರೆ ಇದು ನಮ್ಗೆ ಬ್ರೇಕ್ ಆದ್ರೆ ನೋಡುವಂತವರಿಗೆ ಎಪಿಸೋಡ್ ಎಂಡ್ ಆಗ್ತಾ ಇದೆ. ಹಾಗಾಗಿ ಒಂದು ಎಪಿಸೋಡ್ ಎಂಡ್ ಮಾಡಿ ಇನ್ನೊಂದು ಎಪಿಸೋಡ್ ಹೋಗುವಂತ ಸಮಯ ಈಗ. ಸೊ ವೀಕ್ಷಕರೇ, ಇದೀಗ ಯೂಟ್ಯೂಬ್ ಸ್ಟಾರ್ಸ್ನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಆದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಗೆಗಳಲ್ಲಿ ತೇಲ್ತಾ ಇದ್ದೇವೆ, ಹಾಸ್ಯಗಳ ಅಬ್ಬರ ಬರ್ಲಿಕ್ಕಿದೆ. ಅದಕ್ಕೋಸ್ಕರ ಮತ್ತೆ ನೋಡ್ತಾ ಇರಿ, ಎಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.